ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಫ್ಯಾಂಟಸಿ ಕಾಮಿಡಿ ಮೂವಿನ ನೋಡೋಣವಾ. ಇವತ್ತು ನಾವು ನೋಡೋ ಮೂವಿಯ ಹೆಸರು ದ ಡ್ಯೂಡ್ ಇನ್ ಮೀ ಅಂತ. ಇದು 2019 ನಲ್ಲಿ ರಿಲೀಸ್ ಆಗಿರೋದು. ಸಿಂಪಲ್ ಕಾನ್ಸೆಪ್ಟ್ ರೀ ಈ ಮೂವಿದು. ಸೋಲ್ ಸ್ಪಿಚ್ ಆಗೋ ತರ. ನಮ್ ಚಾನೆಲ್ ಅಲ್ಲೇ ಇನ್ನೊಂದು ಮೂವಿನ ನೋಡಿರ್ತೀರಿ, ಡ್ಯಾಡಿ ಯು ಡಾಟರ್ ಮೀ ಅಂತ. ಅದರಲ್ಲಿ ಅಪ್ಪ ಮಗಳಿಗೆ ಸೋಲ್ ಸ್ವಿಚ್ ಆಗುತ್ತೆ. ಬಟ್ ಇಲ್ಲಿ ಒಂದು ಡಾನ್ಗೂ ಮತ್ತೆ ಒಂದು ಸ್ಕೂಲ್ ಸ್ಟೂಡೆಂಟ್ಗೂ ಸೋಲ್ ಸ್ವಿಚ್ ಆಗುತ್ತೆ. ಅದಾದ್ಮೇಲೆ ಏನೆಲ್ಲ ರಗಳೆಗಳಾಯ್ತು ಅಂತಾನೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೇಳಿರೋ ಮೂವಿನೇ ಇವತ್ತು ನಾವು ನೋಡೋ ಈ ಕೊರಿಯನ್ ಮೂವಿ. ಸೊ ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ಫಾಲೋ ಮಾಡ್ಕೊಳ್ದಿರೋರು ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಂಡ್ರೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಕೆಲವೊಂದ್ಸತಿ ಯೂಟ್ಯೂಬ್ ಕಡೆಯಿಂದ ನೋಟಿಫಿಕೇಶನ್ ಲೇಟ್ ಆಗಿ ಬರಬಹುದು ಅಥವಾ ಬರ್ದೇನು ಹೋಗಬಹುದು. ಬಟ್ ವಾಟ್ಸ್ಆಪ್ ಕಡೆಯಿಂದ ಖಂಡಿತ ಬಂದೇ ಬರುತ್ತೆ. ಸೊ ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ಡಾನ್ ಆಗಿರೋ ನಮ್ ಹೀರೋನೇ ತೋರಿಸೋದು. ಹೆಸರಿಗೆ ಡಾನ್ ಆದ್ರೇನು ತುಂಬಾನೇ ಪರ್ಫೆಕ್ಟ್ ಆಗಿರ್ಬೇಕು ಅನ್ಕೊಳ್ಳೋ ಒಂದು ಕ್ಯಾರೆಕ್ಟರ್. ಅವ್ನು ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು ಅವ್ನು ತಿನ್ನೋ ಊಟದಿಂದ ಹಿಡಿದು ಪ್ರತಿಯೊಂದು ಕೂಡ ಡಿಸಿಪ್ಲಿನ್ ಆಗಿ ಮೇಂಟೈನ್ ಮಾಡ್ತಾನೆ. ತುಂಬಾ ಒಳ್ಳೆ ವ್ಯಕ್ತಿ ಅಂತ ಕೂಡ ಹೇಳ್ಬೋದು. ಅದ್ರಲ್ಲಿ ಅವರ ವೈಫ್ಗೂ ಮತ್ತೆ ನಮ್ ಹೀರೋಗೂ ಆಗೋದಿಲ್ಲ. ಅವ್ರು ಮಾತಾಡ್ಕೊಳ್ಳೋದು ನೋಡಿದ್ರೇನೆ ಗೊತ್ತಾಗುತ್ತೆ. ಜೊತೆಗೆ ಯಾವಾಗ ನೋಡಿದ್ರು ಈ ಡಾನ್ ಅವ್ರ ವೈಫ್ ಉರ್ದು ಬೀಳ್ತಾ ಇರ್ತಾಳೆ. ಏನ್ ಕಾರಣ ಅಂತ ಗೊತ್ತಿಲ್ಲ. ಆದ್ರೆ ನಮ್ ಹೀರೋಗೆ ಅವ್ರ ವೈಫ್ ಅವರ ಅಪ್ಪ ಅಂದ್ರೆ ತುಂಬಾನೇ ಇಷ್ಟ. ಹೇಳ್ಬೇಕಂದ್ರೆ ಅವ್ರೊಂದು ಗಾಡ್ ಫಾದರ್ ತರ. ಅವ್ರ ಮಗಳನ್ನ ಮದ್ವೆ ಮಾಡ್ಕೊಂಡ್ಮೇಲೆ ಅವ್ರಿಗೆ ಸಂಬಂಧಪಟ್ಟಿರೋ ಎಲ್ಲಾ ಬಿಸ್ನೆಸ್ ನ ಕೂಡ ಈಗ ಈ ಡಾನೇ ನೋಡ್ಕೊಳ್ತಾ ಇರೋದು. ಅಂದ್ರೆ ನಮ್ ಹೀರೋನೇ ನೋಡ್ಕೊಳ್ತಾ ಇರೋದು. ಪ್ರತಿಯೊಂದು ಇಲ್ಲಿಗಲ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಕಂಪನಿಗೆ ಸಂಬಂಧಪಟ್ಟಿರೋ ವಿಷಯನೇ ಆಗಿರ್ಬೋದು, ಪ್ರತಿಯೊಂದನ್ನ ಕೂಡ ನಮ್ ಹೀರೋನೇ ನೋಡ್ಕೊಳ್ತಾ ಇರೋದು. ಸೊ ನಮ್ ಹೀರೋಗೆ ಅವ್ರ ಮಾವ ಅಂದ್ರೆ ತುಂಬಾನೇ ಇಷ್ಟ. ಒಂದು ಒಳ್ಳೆ ಮರ್ಯಾದಿನೇ ಇಟ್ಟಿರ್ತಾರೆ. ಈಗ ಅವ್ರ ಮಾವಾಗ ಒಂದು ನಮಸ್ಕಾರ ಹಾಕ್ಬಿಟ್ಟು ಹೆಂಡತಿ ಹತ್ರ ಒಂದು ಮಿನಿ ಗಲಾಟೆನ ಮಾಡ್ಕೊಂಡು ಅವರ ಸೈನ್ಯನೆಲ್ಲ ಕರ್ಕೊಂಡು ಆಫೀಸ್ ಕಡೆ ಹೋಗ್ತಾರೆ. ಅಲ್ಲಿ ಆಫೀಸ್ ಅಲ್ಲಿ ಅವ್ರಿಗೊಂದು ಅಸಿಸ್ಟೆಂಟ್ ಇರ್ತಾರೆ. ಅಸಿಸ್ಟೆಂಟ್ ಅಂದ್ರೆ ಸಾಧಾರಣವಾಗಿ ಅಲ್ಲ, ರಾಮನ್ಗೆ ಆಂಜನೇಯ ಯಾವ ತರ ಬಂಟಾನೋ ಆ ತರ ಇಲ್ಲಿ ಡಾನ್ಗೆ ಈ ಅಸಿಸ್ಟೆಂಟ್ ಬಂಟ ಅಂತಾನೆ ಹೇಳ್ಬೇಕು. ಅವ್ರಿಗೆ ಯಾವ್ದೋ ಒಂದು ಲ್ಯಾಂಡ್ ವಿಚಾರನ ಬಂದು ಹೇಳ್ತಾ ಇರೋದು. ಅದು ತುಂಬಾನೇ ಪ್ರಾಬ್ಲಮ್ ಕೊಡ್ತಾ ಇದೆ ಸರ್. ಆ ಯಪ್ಪ ಬಂದು ಸೈನ್ಯ ಮಾಡಲ್ಲ ಅಂತಿದ್ದಾನೆ ಅಂದಾಗ ಹೀರೋಗೆ ಟೆನ್ಷನ್ ಆಗುತ್ತೆ. ಈ ಸಣ್ಣ ಪುಟ್ಟ ಮ್ಯಾಟರ್ ಏನಕ್ಕೆ ನನ್ನವರೆಗೆ ಎತ್ಕೊಂಡ್ ಬರ್ತೀರಾ, ಅದನ್ನ ಅಲ್ಲಿಗಲ್ಲೇ ಡೀಲ್ ಮಾಡಿ ಮುಗಿಸಿ ಅಂತ ಹೇಳಿ ಕಳಿಸ್ತಾರೆ. ಅದಾದ್ಮೇಲೆ ಅಲ್ಲಿಂದ ಸ್ಟ್ರೈಟ್ ಆಗಿ ಲಂಚ್ ಗೆ ಒಬ್ಬರನ್ನ ಮೀಟ್ ಮಾಡಕ್ಕೆ ಅಂತ ಹೋಗಿರೋದು. ಆಕ್ಚುಲಿ ಇವನು ವಿಲ್ಲನ್ ನೋಡಕ್ಕೆ ಒಳ್ಳೆ ಕೊಳ್ತೋಗಿರೋ ಟೊಮೆಟೊ ಹಣ್ಣಿದ್ದಂಗಿದಾನೆ ಅಲ್ವಾ. ಯಾವಾಗ ನಮ್ ಹೀರೋ ಸಾಯ್ತಾನೋ ಒಂದ್ ಸ್ಥಾನ ಯಾವಾಗಲ್ಲ ಇವ್ನು ಪಡಿಬಹುದು ಅಂತ ಹೇಳಿ ವೇಟ್ ಮಾಡ್ತಾ ಇರೋದು. ಆದ್ರೆ ಸತಿ ಪ್ರಯತ್ನ ಪಟ್ಟು ನೋಡ್ದ. ಬಟ್ ನಮ್ ಹೀರೋ ಅದಕ್ಕೆಲ್ಲ ಜಗ್ಗೋ ತರ ಇಲ್ಲ. ಅವ್ರಿಗೆ ರಿಟರ್ನ್ ಒಂದು ಆವಾಜ್ನ ಹಾಕ್ಬಿಟ್ಟು ಅಲ್ಲಿಂದ ಎದ್ದು ಬಂದ್ಬಿಟ್ಟ. ಸ್ಟ್ರೇಟ್ ಆಗಿ ಅವ್ರ ಮಾವನ ಮೀಟ್ ಮಾಡಕಂತ ಅವ್ರ ಜಾಗಕ್ಕೆ ಹೋಗೋದು. ಅಲ್ಲಿ ಕೃಷ್ಣ ಅರ್ಜುನನ್ಗೆ ಯಾವ ತರ ಕೆಲವೊಂದು ಉಪದೇಶಗಳನ್ನ ಕೊಟ್ಟು ಯುದ್ಧಕ್ಕೆ ಕಳಿಸ್ಕೊಟ್ನೋ ಅದೇ ತರಾನೇ ಇಲ್ಲಿ ಡಾನ್ಗೆ ಅವ್ರ ಗಾಡ್ ಫಾದರ್ ಆಗಿರೋ ಅವ್ರ ಮಾವ ಕೆಲವೊಂದು ಉಪದೇಶಗಳನ್ನ ಕೊಟ್ಟು ನೀನ್ ಈ ತರ ಮಾಡ್ಬೇಕು ಆ ತರ ಮಾಡ್ಬೇಕು ಅಂತ ಕೆಲವೊಂದು ಐಡಿಯಾಸ್ ನೆಲ್ಲ ಕೊಡ್ತಾರೆ ಅಂತಾನೆ ಹೇಳ್ಬೇಕು. ಅದಾದ್ಮೇಲೆ ಅಲ್ಲಿಂದ ಸ್ಟ್ರೇಟ್ ಆಗಿ ಒಂದು ರೆಸ್ಟೋರೆಂಟ್ ಗೆ ಹೋಗ್ತಾರೆ ಊಟಕ್ಕೆ. ಇವ್ರಿಗಿರೋ ಸ್ಟೇಟಸ್ ಗೆ ಇವ್ರ ಹತ್ರ ಇರೋ ಹಣಕ್ಕೆ ದೊಡ್ಡ 5 ಸ್ಟಾರ್ 7 ಸ್ಟಾರ್ ಹೋಟ್ಲ್ ಅಲ್ಲೇ ತಿನ್ಬಹುದು. ಆದ್ರೆ ಇವರು ಸಾಧಾರಣವಾಗಿರೋ ಒಂದು ಚಿಕ್ಕ ಹೋಟ್ಲ್ಗೆ ಬಂದಿದ್ದಾರೆ. ಅಲ್ಲಿ ಒಂದು ವಯಸ್ಸಾದ ಲೇಡಿ ಇದ್ದಾರೆ. ಅವ್ರ ಹತ್ರ ನೂಡಲ್ಸ್ ನ ಆರ್ಡರ್ ಮಾಡ್ತಾರೆ. ಇದಕ್ಕೂ ಮುಂಚೆ ಈ ಜಾಗದಲ್ಲಿ ಇನ್ನೊಂದು ಲೇಡಿ ಶಾಪ್ ನ ಇಟ್ಟಿದ್ರಲ್ವಾ, ಅವ್ರು ಇಲ್ಲಿ ಹೋದ್ರು ಅಂತ ಕೇಳಿದಾಗ ಆ ವಯಸ್ಸಾದ ಲೇಡಿ ಹೇಳ್ತಾರೆ, ಎಲ್ಲೋದ್ರೋ ಗೊತ್ತಿಲ್ಲಪ್ಪ, ಅವ್ರು ಸುಮಾರು ತಿಂಗಳಿಂದೇನೆ ಶಾಪ್ ನ ಖಾಲಿ ಮಾಡ್ಕೊಂಡು ಹೊಟ್ಟೋದ್ರು, ನಾನೇ ಇಟ್ಟಿರೋದು ಅಂತ ಹೇಳ್ತಾರೆ. ಸರಿ, ಕೊಟ್ಟಿರೋ ನೂಡಲ್ಸ್ ಅದು ತಿನ್ನೋಣ ಅಂತ ಟೇಸ್ಟ್ ಮಾಡಿ ನೋಡಿದ್ರೆ ಅವ್ರಿಗೆ ಟೇಸ್ಟ್ ಇಷ್ಟ ಆಗಿಲ್ಲ. ಅವ್ರು ಯಾವ ಟೇಸ್ಟ್ ನ ಎದುರು ನೋಡ್ಕೊಂಡ್ ಬಂದ್ರು ಅದಿಲ್ ಸಿಕ್ಕಿಲ್ಲ ಅಂತ ಸ್ವಲ್ಪ ಬೇಜಾರಲ್ಲಿ ಅಲ್ಲಿಂದ ಎದ್ದು ಬರ್ತಾರೆ. ಆದ್ರೆ ಅದೇ ಹೋಟೆಲ್ ಅಲ್ಲೇ ಒಂದು ಸ್ಕೂಲ್ ಸ್ಟೂಡೆಂಟ್ ನೋಡೋ ಕಂಡ ಸೈಜ್ ಅಲ್ಲಿ ಇರ್ತಾನೆ. ಅವ್ನ್ ಹಂಗೆ ಒಂದು 4-5 ಬೌಲ್ ನೂಡಲ್ಸ್ ನ ತಿನ್ಬಿಟ್ಟು ನಮ್ ಹೀರೋ ಬಿಲ್ ಪೇ ಮಾಡೋ ಟೈಮಲ್ಲಿ ಅವನು ಬಂದು ಹೇಳ್ತಾನೆ, ಅಯ್ಯೋ ಅಜ್ಜಿ ಸಾರಿ ಅಜ್ಜಿ, ನಾನು ಅಮೌಂಟ್ ಎತ್ಕೊಂಡ್ ಬರೋದನ್ನ ಮರ್ತ್ ಬಿಟ್ಟೆ, ನಾನು ಮನೆಗೆ ಹೋಗ್ಬಿಟ್ಟು ನಾಳೆ ನಿಮ್ಗೆ ತಂದ್ಕೊಡ್ಲಾ ಅಂತ ಹೇಳಿದಾಗ ಅಜ್ಜಿ, ಅಯ್ಯೋ ಪರವಾಗಿಲ್ಲ ಹೋಗಪ್ಪ, ಓದೋ ಮಕ್ಕಳನ್ನ ಆತರ ಡಿಸ್ಟರ್ಬ್ ಮಾಡೋದಿಲ್ಲ, ಇದೋ ಇಲ್ಲಿ ನಿಂತ್ಕೊಂಡಿದಾರಲ್ಲ ಇವ್ರು ನಿನ್ ಬಿಲ್ ನ ಪೇ ಮಾಡ್ತಾರೆ, ನೀನ್ ಹೋಗು ಅಂತ ಹೇಳಿ ಹುಡುಗನ್ನ ಅಲ್ಲಿಂದ ಕಳಿಸ್ಬಿಟ್ರು. ನಮ್ ಹೀರೋಗೆ ನೋಡಕ್ ಅಜ್ಜಿ ಅಮಾಯಕ್ಳು ಅಂತ ನೋಡಿದ್ರೆ ನನ್ನ ಹತ್ರನೇ ದುಡ್ಡು ಕಿತ್ಕೊಂಡ್ ತಿಂತಾ ಇದಾರಲ್ಲ, ಅವ್ನ್ ತಿಂದಿದ್ದಕ್ಕೆ ನಾನ್ ನಿನಗ್ ದುಡ್ಡು ಕೊಡ್ಬೇಕು ಅಂದಾಗ, ಅಯ್ಯೋ ಬೇಜಾರ್ ಮಾಡ್ಕೊಂಬೇಡಪ್ಪ, ಈ ದುಡ್ಡಿಗೆ ನಿನ್ಗೊಂದ್ ದೊಡ್ಡ ಗಿಫ್ಟ್ ನ ಇಟ್ಟಿದೀನಿ, ಸ್ವಲ್ಪ ಹೊತ್ತಲ್ಲೇ ನಿನ್ಗೆ ಗಿಫ್ಟ್ ಬಂದು ಸೇರತ್ತೆ ಅಂತ ಸ್ವಲ್ಪ ಒಗ್ಟಾಗಿ ಹೇಳ್ತಾರೆ. ನಮ್ ಹೀರೋಗ್ ಅರ್ಥ ಆಗಿಲ್ಲ. ಅಯ್ಯೋ ಈ ಮುದುಕಿ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾಳೆ ಅಂತ ಬೈಕೊಂಡು ಅಲ್ಲಿಂದ ಹೊರಟೋದ್ರು. ಅದಾದ್ಮೇಲೆ ನೆಕ್ಸ್ಟ್ ಅವ್ರ ಕೆಲಸನ ನೋಡೋಣ ಅಂತ ಹೇಳಿ ಹಂಗೆ ಕಾರ್ನ ಎತ್ತಬೇಕು ಅಂತ ನೋಡಿದ್ರೆ ರೋಡಲ್ಲಿ ಕೆಲವೊಂದು ಅಡೆತಡೆಗಳಿರೋದ್ರಿಂದ ಅಲ್ಲಿ ಸ್ಮೋಕ್ ಮಾಡ್ಕೊಂಡು ಸೈಡ್ ಅಲ್ಲಿ ನಿಂತಿರ್ತಾರೆ. ಅವ್ರ ತಲೆ ನೇರಕ್ಕೆ ಬಿಲ್ಡಿಂಗ್ ಮೇಲೆನೆ. ಇದಕ್ಕೂ ಮುಂಚೆ ರೆಸ್ಟೋರೆಂಟ್ ಅಲ್ಲಿ ಡುಮ್ಮಕ್ಕೊಬ್ಬ ತಿನ್ಬಿಟ್ಟೋದಲ್ವಾ, ಅವ್ನ್ ಬಂದು ಅದೇನೋ ದೊಡ್ಡ ಶೂ ರ್ಯಾಕ್ ಅಂತ ಹೇಳಿ ಯಾವನು ಶೂನ ಎತ್ತಿ ಆಂಟನ ಮೇಲೆ ತಗ್ಲಾಕ್ಬಿಟ್ಟಿರ್ತಾರೆ. ಅದನ್ನ ಎತ್ತಕ್ಕೆ ಒಂದು ಸರ್ಕಸ್ ನ ಮಾಡ್ತಾ ಇದ್ದ. ಅನ್ಕೊಳ್ದೆ ಪಾಪ ಕಾಲ್ ಜಾರಿ ದಪ್ಪ ಅಂತ ಮೇಲಿಂದ ಕೆಳಗಡೆ ಬೀಳ್ತಾನೆ. ಸಾಮಾನ್ಯವಾಗಿ ಬಿದ್ದಿದ್ರೆ ಇಷ್ಟೊತ್ತಿಗೆ ಟಿಕೆಟ್, ಆದ್ರೆ ಬಿದ್ದಿರೋದು ನಮ್ ಹೀರೋ ಮೇಲೆ. ನೆಕ್ಸ್ಟ್ ಮಿನಿಟ್ ಇಬ್ಬರನ್ನ ಎತ್ಕೊಂಡೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಈಗ ಟಕ್ಕಂತ ಕಂಡ್ಬಿಡೋ ನಮ್ ಹೀರೋ ಎದ್ದು ಕೂತ್ಕೊಳ್ತಾರೆ. ಅದೇ ಟೈಮ್ಗೆ ಆ ಜಾಗಕ್ಕೆ ಒಂದು ನರ್ಸ್ ಕೂಡ ಬರ್ತಾರೆ. ಏನಪ್ಪಾ ಸ್ಕೂಲ್ ಸ್ಟೂಡೆಂಟ್, ಎಚ್ಚರ ಆಗೋಯ್ತಾ ನಿನ್ಗೆ, ಆರಾಮಾಗಿದ್ಯಾ ಅಂತ ಕೇಳಿದಾಗ ಹೀರೋಗೆ ಟೆನ್ಷನ್ ಆಗುತ್ತೆ. ನೋಡಕ್ಕೆ ಫ್ರೆಶ್ ಆಗಿ ಮೇಕಪ್ ಹಾಕೊಂಡು ಈಗ ಡ್ಯೂಟಿಗೆ ಬಂದಿರೋ ತರ ಇದೆಯಾ, ನನ್ನ ನೋಡ್ಬಿಟ್ಟು ಸ್ಕೂಲ್ ಸ್ಟೂಡೆಂಟ್ ಅಂತಂತೀಯಾ, ನನಗೆ 40 ವಯಸ್ಸು ಅಂತ ಹೇಳಿದ್ರೆ ಆ ನರ್ಸ್ಗೇನು ಅರ್ಥ ಆಗಿಲ್ಲ. ಆದ್ರೆ ನಮ್ ಹೀರೋ ನಿಧಾನಕ್ಕೆ ಬೆಡ್ ಎಳ್ದ್ಬಿಟ್ಟು ಹಂಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಂದು ರೂಮ್ ಅಲ್ಲಿ ನಮ್ ಹೀರೋನೇ ಹಂಗೆ ಡೆಡ್ ಬಾಡಿಯಾಗಿ ಮಲ್ಕೊಂಡಂಗಿರುತ್ತೆ. ಅಷ್ಟೇ ನಮ್ ಹೀರೋಗೆ ಸಖತ್ ಶಾಕು. ನಾನೊಬ್ಬಲ್ಲಿ ಗುಂಡ್ಕಲ್ ನಿಂತಂಗ್ ನಿಂತಿದೀನಿ, ನನ್ನೇನಕ್ ಹತ್ರ ಮಲಗಿಸಿದಾರೆ ಅಂತ. ನಾನ್ ಇಲ್ಲಿದ್ದೀನಿ ಅಂದ್ರೆ ಹಂಗಾದ್ರೆ ಅಲ್ಲಿ
ಅಲ್ಲಿರೋದ್ ಯಾರು ಅಂತ ಹೇಳಿ ಹಂಗೆ ಮಿರರ್ ಕಡೆ ಮೀನ್ಸ್ ಆ ಕನ್ನಡಿ ಕಡೆ ಬರ್ತಾನೆ ನೋಡಿ, ಅಲ್ಲಿ ನಿಂತಿರೋದ್ ಬೇರೆ ಯಾರು ಅಲ್ಲ ಆ ಸ್ಟೂಡೆಂಟ್. ಸೊ ಇದರಿಂದಾನೆ ನಿಮ್ಗೆ ಗೊತ್ತಾಗಿರುತ್ತೆ ಆಕ್ಸಿಡೆಂಟ್ ಅಲ್ಲಿ ಇಬ್ಬರಿಗೂ ಸ್ವಲ್ಪ ಸ್ವಿಚ್ ಆಗಿದೆ ಅಂತ. ಫಸ್ಟ್ ನಮ್ ಹೀರೋ ಪ್ರತಿಯೊಂದ್ರಲ್ಲೂ ಪರ್ಫೆಕ್ಟ್ ಆಗಿರ್ಬೇಕು, ಬಾಡಿನ ಮೇಂಟೈನ್ ಮಾಡ್ಬೇಕು ಅಂತ ಇರ್ತಾನೆ. ದೇವ್ರೆ ನಿನಗೆ ಇದಕ್ ತಕ್ಕಂತ ಕೆಲ್ಸನೇನಾ, ನನ್ನ ಹೋಗಿ ಹೋಗಿ ಇಂತ ಒಂದು ಮೈ ಒಳಗಡೆ ಸೇರ್ಸ್ಬಿಟ್ಟಿದ್ಯಲ್ಲ ಅಂತ ಹೇಳಿ ಹೀರೋ ಬೈಕೊಂತ ಇರ್ತಾನೆ. ಇವಾಗ ಏನ್ ಮಾಡೋದು ಅಂತ ಅವನೇ ಒಂದ್ ಕಡೆ ಕನ್ಫ್ಯೂಷನ್ ಅಲ್ಲಿ ಇದ್ರೆ, ಈಗ ಆ ಹುಡುಗ ಅವರ ಅಪ್ಪ ಬರ್ತಾರೆ. ಅವ್ರೊಬ್ರು ಡಿಕಾ ತಲೆ ಅವರು, ಅವ್ರಿಗೇನ್ ಗೊತ್ತು ಸೋಲೆಲ್ಲ ಸ್ವಿಚ್ ಆಗಿದೆ ಅಂತ. ಅವ್ರ ಮಗನ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ಕೂರಿಸ್ಬಿಟ್ಟು ಏನ್ ಪ್ರಾಬ್ಲಮ್ ಏನು ಅಂತೆಲ್ಲ ವಿಚಾರಣೆ ಮಾಡ್ತಾ ಇರ್ತಾರೆ. ಆದ್ರೆ ನಮ್ ಹೀರೋಗೆ ಈಗ ಸದ್ಯಕ್ಕೆ ಹುಡುಗನ್ ಮೈಯಲ್ಲಿ ಇರೋದ್ರಿಂದ ಆ ಹುಡುಗನ ಬಾಳಲ್ಲಿ ಏನೆಲ್ಲ ನಡೀತು ಅಂತ ಅವ್ರಿಗೆ ಗೊತ್ತಿಲ್ವಲ್ಲ, ಬಾಯ ಮುಚ್ಕೊಂಡ್ ಗಪ್ಚುಪ್ ಅಂತ ಕೂತಿರ್ತಾರೆ. ಈಗ ಚೆಕಪ್ ಎಲ್ಲ ಆದ್ಮೇಲೆ ಆ ಹುಡುಗನ ಸರಿ ಬಾಪಾ ನಾವ್ ಮನೆಗೆ ಹೋಗೋಣ ಡಿಸ್ಚಾರ್ಜ್ ಮಾಡಿದ್ರು ಅಂತಂದ್ರೆ, ಯೋ ಡಿಕಾ ತಲೆ ಎತ್ತಯ್ಯ ಕೈನ, ಏನೋ ನಿಮ್ ಮಗನ ನಾನ್ ನಿಮ್ ಮಗನ ಸೈಲೆಂಟ್ ಜಾಗ ಖಾಲಿ ಮಾಡ್ಬಿಡು ಅಂತ ಬೆದರಿಸ್ತಾರೆ. ನಾನ್ ನಿಮ್ ಮಗನೂ ಅಲ್ಲ ಏನು ಅಲ್ಲ ಅಂತ ಸೈಲೆಂಟ್ ಆಗಿ ಅಲ್ಲಿಂದ ಎದ್ದೊಟ್ಟೋಗ್ತಾರ. ಇನ್ನೊಂದ್ ಕಡೆ ಆಪೋಸಿಟ್ ಗ್ಯಾಂಗ್ ಅವ್ರನ್ನ ತೋರಿಸ್ತಾರೆ, ಅಂದ್ರೆ ವಿಲನ್ ನ ತೋರಿಸ್ತಾರೆ. ಹೀರೋಗೆ ಆಕ್ಸಿಡೆಂಟ್ ಆಗಿದೆ, ಕೋಮನ್ ಅಲ್ಲಿದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ಇವನಿಗೆ ಸಂತೋಷ, ಅವನ ಕೈಯಲ್ಲಿ ಹಿಡಿಯಕ್ ಆಗ್ತಾ ಇಲ್ವೇ, ಹಂಗಾದ್ರೆ ಅವನ್ ಜಾಗ ನನ್ಗೆ, ನಾನೇ ನೆಕ್ಸ್ಟ್ ಡಾನ್ ಅಂತ ಹೇಳಿ ಕುಂದಾಡ್ತಾ ಇರ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ರ ಅಪ್ಪಗೆ ಬೆದರ್ಸ್ಬಿಟ್ಟು ಬಂದಲ್ವಾ ಸ್ಟ್ರೈಟ್ ಆಗಿ ಡಾನ್ ಮನೆಗೆ ಬರೋದು. ಅಂದ್ರೆ ಅವ್ನಲ್ಲಿರೋದು ಡಾನ್ ಐತಾನೆ, ಅವ್ನ್ ಮನೆ ಅಂತ ಧೈರ್ಯವಾಗಿ ಒಳಗಡೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಅವ್ರ ಹೆಂಡತಿ ಪಾಪ ಬಿಕ್ಸಿ ಬಿಕ್ಸಿ ಅಳ್ತಾ ಇರ್ತಾಳೆ. ಇವ್ನ್ ಕೂಡ ಒಂದ್ ಕ್ಷಣ ಫೀಲ್ ಆಗ್ಬಿಟ್ಟ, ನನ್ಗೋಸ್ಕರ ನನ್ನ ಹೆಂಡತಿ ಅಳ್ತಿದ್ದಾಳೆ ಅಂತ. ಆದ್ರೆ ಯಾವ್ದೋ ಚೈನ್ ಕಟ್ ಆಗೋಯ್ತಂತೆ ಮೇಡಮ್, ಅದಕ್ಕೋಸ್ಕರ ಅಳ್ತಾ ಇರೋದು. ಆಹಾ ಗಂಡನ್ ಮೇಲೆ ಎಂತ ಪ್ರೀತಿ ನೋಡಿ ಇವಳಿಗೆ. ಆ ಟೈಮಲ್ಲಿ ನಮ್ ಹೀರೋ ಬಂದಿರೋ ಸೌಂಡ್ ನ ಕೇಳಿಸ್ಕೊಂಡು ಅವಳು ತಿರುಗಿ ನೋಡ್ತಾಳೆ. ಬಟ್ ಅದ್ ಹೀರೋ ಅಂತ ಅವಳಿಗೆ ಗೊತ್ತಿಲ್ವಲ್ಲ, ಯಾವನೋ ಬಂದ್ಬಿಡ್ದಾನೆ ಹೊಸಬ್ನು ಅಂತ ಹೇಳಿ ತುಂಬಾನೇ ಭಯ ಪಡ್ತಾಳೆ. ಆದ್ರೆ ಹೀರೋನು ಎಷ್ಟು ಹೇಳಕ್ಕೆ ಟ್ರೈ ಮಾಡ್ತಾನೆ, ನಾನೇ ನಿನ್ ಗಂಡ ಕಣೆ ನಂಬೆ ಅಂತ. ಬಟ್ ಬೇರೆ ಒಂದು ರೂಪದಲ್ಲಿ ಬಂದಿರೋದ್ರಿಂದ ಎಂತವ್ರಿಗೂ ಭಯ ಇರುತ್ತಲ್ವಾ, ಅವ್ರನ್ನ ಒದ್ದು ಓಡಿಸಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ಬಿಟ್ರು. ನೆಕ್ಸ್ಟ್ ಮಿನಿಟ್ ಪೊಲೀಸ್ ಸ್ಟೇಷನ್ ಅವ್ರ ಅಪ್ಪ ಬಂದ್ಬಿಟ್ಟು, ಸರ್ ದಯವಿಟ್ಟು ನನ್ ಮಗನ ಬಿಟ್ಬಿಡಿ ಸರ್, ಈಗ ರೀಸೆಂಟ್ ಆಗಿ ಅವ್ನಿಗೆ ಆಕ್ಸಿಡೆಂಟ್ ಆಗಿದೆ ಸರ್, ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟ ಅಂತ ಹೇಳಿ ಏನೋ ಒಂದು ಮ್ಯಾನೇಜ್ ಮಾಡ್ಬಿಟ್ಟು ಅವನನ್ನ ಕರ್ಕೊಂಡೋಗಿ ಮತ್ತೆ ಹಾಸ್ಪಿಟಲ್ ಅಲ್ಲಿ ಬಿಡ್ತಾರೆ. ಹಾಸ್ಪಿಟಲ್ ಅಲ್ಲಿ ಅವ್ನ ಬಾಡಿನ ನೋಡ್ಕೊಳ್ತಿದ್ರೆ ಅವ್ನಿಗೆ ಭಯ ಆಗುತ್ತಲ್ವಾ, ಅಯ್ಯಯ್ಯೋ ನನ್ಗೆ ಈ ಮೈಯಲ್ಲಿ ಇರಕ್ ಇಷ್ಟ ಇಲ್ಲ, ನನ್ ಬಾಡಿ ನನಗ್ ಬೇಕು ಅಂತ ಹೇಳಿ ಅವ್ನ್ ಬಾಡಿ ಮೇಲೆ ಅವ್ನ್ ಕೂತ್ಕೊಂಡು ಗೆದ್ದೋಳ ಮೇಲೆ ಅಂತ ಪಟ ಅಂತ ಎಬ್ಬಿಸ್ತಾ ಇರ್ತಾನೆ. ಇದನ್ನ ಅವ್ರ ಅಸಿಸ್ಟೆಂಟ್ ನೋಡಿದ ತಕ್ಷಣ ಬಂದು ಅವನ ಗುಂಡನ್ನ ಹಿಡ್ಕೊಂಡು, ಏನೋ ನೀನ್ ಬಿದ್ದಿದ್ದಕ್ಕೆ ನಮ್ ಗುರುಗಳು ಈ ತರ ಬಂದು ಬಿದ್ದಿರೋದು, ಅವ್ರಿಗೆ ಈ ತರ ಕೋಮನ್ ಅಲ್ಲಿ ಹೋಗಿರೋದು, ಈಗೇನೋ ಮತ್ತೆ ಕಂಪ್ಲೀಟ್ ಆಗಿ ಅವ್ರನ್ನ ಕಳಿಸ್ಬಿಡೋಣ ಅಂತ ಹೇಳಿ ಸಾಯ್ಸಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಅಂತ ಹೇಳಿ ಸರಿಯಾಗಿ ಬೈದ್ ಕಳಿಸ್ಬಿಡ್ತಾರೆ. ಇನ್ನೇನ್ ಮಾಡಕ್ಕಾಗತ್ತೆ, ಇವಾಗ ಹೇಳೋ ಪರಿಸ್ಥಿತಿಯಲ್ಲೂ ಇಲ್ಲ. ಅದಾದ್ಮೇಲೆ ಹೆಂಗೋ ಡಿಸ್ಚಾರ್ಜ್ ಮಾಡಿ ಅವ್ರಪ್ಪ ಅವ್ರನ್ನ ಮನೆಗೆ ಕರ್ಕೊಂಡ್ ಬಂದ್ಬಿಟ್ರು. ಅವ್ರಪ್ಪಗೇನ್ ಗೊತ್ತು ಒಳಗಡೆ ಡಾನ್ ಇರೋದು ಅಂತ. ಅವ್ರ ಪ್ರಕಾರ ಇವನೊಬ್ಬ ಮಗ, ಬಟ್ ಅವನ್ಗೇನು ನೆನಪಿಲ್ಲ. ಒಳಗಡೆ ಬಂದಿರೋನು ಅವ್ರಪ್ಪ ಊಟ ಕೂಡ ಕೊಡ್ತಾರೆ. ಇದಕ್ಕೂ ಮುಂಚೆ ಡುಮ್ಮ ಹೆಂಗ್ ತಿಂತಾ ಇದ್ನೋ, ಎಷ್ಟು ಊಟ ತಿಂತಾ ಇದ್ನೋ ಅಷ್ಟೊಂದು ಊಟನ ಕೊಡ್ತಾರೆ. ನಮ್ ಹೀರೋ ಪಾಪ ಡಯಟ್ ಮೇಂಟೈನ್ ಮಾಡೋನು, ಬಾಡಿನ ಮೇಂಟೈನ್ ಮಾಡೋನು. ಅವ್ನ್ ಬೇಡ ಅಂತಂದ್ರು ಹೊಟ್ಟೆ ಬೇಕು ಅಂತ ಹೇಳಿ ಅಷ್ಟು ಊಟನ ಕೂಡ ತಿಂತಾನೆ. ಪಾಪ ಮಲಗಕ್ಕಾಗ್ದೆ ಹೋಗಿ ಮಲ್ಕೊಂಡು ಥೂ ಇದೆಲ್ಲ ಒಂದು ಜೀವನಾನ ಅಂತ ಯೋಚನೆ ಮಾಡ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಸ್ಕೂಲ್ಗೂ ಹೋಗ್ತಾನೆ. ಬೇರೆ ವಿಧಿ ಇಲ್ಲ, ಅವನ್ ಮೇಲೆ ಇರೋ ಸ್ಕೂಲ್ಗೆ ಹೋಗ್ಲೇಬೇಕಲ್ಲ. ಸ್ಕೂಲ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಡಾನ್ ಕಂಡಿಡಿದ್ ಬಿಟ್ರು, ಅಂದ್ರೆ ನಮ್ ಹೀರೋ ಕಂಡಿಡಿದ್ ಬಿಟ್ರು. ಸ್ಕೂಲಲ್ಲಿ ಇವನನ್ನ ಒಂದು ಮನುಷ್ಯನಾಗಿ ಕೂಡ ಯಾರು ಟ್ರೀಟ್ ಮಾಡ್ತಾ ಇರ್ಲಿಲ್ಲ, ಅವನನ್ನ ತುಂಬಾನೇ ಬುಲ್ಲಿ ಮಾಡ್ತಾ ಇದ್ರು ಅಂತ. ಆಕ್ಚುಲಿ ಈಗ ನಮ್ಮ ಹೀರೋ ಇದಾರಲ್ಲ ಮೈ, ಆ ಸ್ಟೂಡೆಂಟ್ ಅವನ ಹೆಸರು ಡಾಂಗ್ ಅಂತ ಹೇಳಿ, ಡಾಂಗ್ ಅಂತ ಕರೆಯೋಣ ಸ್ಟೂಡೆಂಟ್ ನ, ನಮ್ ಹೀರೋನ ಹೀರೋ ಅಂತಾನೆ ಕರೆಯೋಣ. ಸ್ಕೂಲ್ ಅಲ್ಲಿ ಡಾಂಗ್ ಗೆ ಒಬ್ಬ ಕ್ಲೋಸ್ ಫ್ರೆಂಡ್ ಇರ್ತಾನೆ. ಅವನು ತುಂಬಾನೇ ಇನ್ನೋಸೆಂಟ್ ಬಾಯ್, ತುಂಬಾನೇ ಎದುರುಪುಕ್ಲ ಅಂತಾನೆ ಹೇಳ್ಬೇಕು. ಅವನನ್ನ ಮತ್ತೆ ಈ ಡಾಂಗ್ ನ ಇಬ್ಬರನ್ನೂ ತುಂಬಾನೇ ಬುಲ್ಲಿ ಮಾಡ್ತಾ ಇದ್ರು. ಅವ್ರಿಗೆ ಏನೇ ಬೇಕಂದ್ರು ಇವ್ರಿಬ್ರೆ ಹೋಗಿ ತಂದ್ಕೊಡೋದು, ಅವ್ರಿಗೆ ಕೆಲಸ ಮಾಡ್ಕೊಡೋದೆಲ್ಲ ಇವ್ರಿಬ್ರೆ ನೋಡ್ಕೊಳ್ತಾ ಇರೋದು. ಇವ್ರಿಬ್ರು ಮಾತ್ರ ಅಲ್ಲ, ಅದೇ ಕ್ಲಾಸ್ ಅಲ್ಲಿ ಒಂದು ಸೈಲೆಂಟ್ ಹುಡುಗಿ ಇರ್ತಾಳೆ. ಇವ್ರಿಬ್ರನ್ನ ಬಾಯ್ಸ್ ಎಲ್ಲ ಯಾವ ತರ ಯೂಸ್ ಮಾಡ್ಕೊಳ್ತಾರೋ ಆ ತರ ಆ ಹುಡುಗಿನ ಗರ್ಲ್ಸ್ ಎಲ್ಲ ಸೇರಿ ಬುಲ್ಲಿ ಮಾಡೋದು, ಅವಳ ಹತ್ರ ಅಂತ ಇಂತ ಕೆಲ್ಸಗಳು ಮಾಡಿಸ್ಕೊಳ್ಳೋದನ್ನ ಮಾಡೋದು. ಇವಾಗ ಲಂಚ್ ಬ್ರೇಕ್ ಅಲ್ಲೂ ಅಷ್ಟೇ ಆ ಹುಡುಗಿನ ತುಂಬಾನೇ ಬುಲ್ಲಿ ಮಾಡ್ಕೊಂಡು ಗೇಲಿ ಮಾಡ್ಕೊಂಡು ಕೂತಿರ್ತಾರೆ. ಅಲ್ಲೇ ಮುಂದ್ಗಡೆನೆ ನಮ್ ಹೀರೋ ಕೂಡ ಕುತ್ಕೊಂಡು ತಿಂತಾ ಇರೋದು. ಅವ್ನಿಗೆ ಟೆನ್ಷನ್ ಆಗುತ್ತೆ, ಇಲ್ಲೋಡಿ ನಾನ್ ತಿಂತಾ ಇದ್ದೀನಿ, ಮ್ಯಾಮ್ ಮುಚ್ಕೊಂಡು ನಿಮ್ ಕೆಲಸ ನೀವ್ ನೋಡಕ್ಕಾಗಲ್ವಾ, ನನಗೆ ಡಿಸ್ಟರ್ಬ್ ಮಾಡಬಾರದು ಅಂತ ಹೇಳಿದ ತಕ್ಷಣ ಅವ್ರ ಕ್ಲಾಸ್ ಅಲ್ಲೇ ರೌಡಿ ಬಾಯ್ ಒಬ್ಬ ಇರ್ತಾನೆ. ನಾರ್ಮಲ್ ಆಗಿ ಇವನೊಬ್ಬ ಸ್ಟೂಡೆಂಟ್ ಇಲ್ಲಿ ಬಂದಿರೋದು ಡಾಂಗೆ ಅಂತ ಅನ್ಕೊಂಡು ನಮ್ ಹೀರೋ ಹತ್ರ ಓವರ್ ಆಗಿ ಬಂದು ಮಾತಾಡ್ತಾನೆ. ಏನೋ ಇದಕ್ಕೂ ಮುಂಚೆ ಕೊಟ್ಟಿರೋದೆಲ್ಲ ಮರ್ತೋಗ್ಬಿಟ್ಟ ಹೆಂಗೆ, ಮತ್ತೆ ಫ್ರೆಶ್ ಆಗಿ ಕೊಡ್ಬೇಕಾ, ಇನ್ನು ನಿನಗ್ ಸಾಲಿಲ್ವಾ ಅಂತ ಹೇಳಿ ಓವರ್ ಆಗಿ ಬೆದರಿಸ್ತಾ ಇರ್ತಾನೆ. ಒಳಗಡೆ ಇರೋದು ನಮ್ ಹೀರೋ ಅಲ್ವಾ, ಅವ್ನ್ ಎದ್ರೆ ಅಷ್ಟೇ ಇವ್ನ್ ಕತೆ ಮುಗ್ದೋಯ್ತು. ಅದು ಗೊತ್ತಿಲ್ಲದೆ ಇವ್ನೇ ರೌಡಿ ಅನ್ನೋ ಒಂದ್ ಹೆಸರನ್ನ ಇಟ್ಕೊಂಡು ನಮ್ ಹೀರೋನ ಬೆದರಿಸ್ತಾ ಇರೋದು. ಆಕ್ಚುಲಿ ರೌಡಿ ಬಗ್ಗೆ ಇದು ಒಳ್ಳೆ ಟೈಮು ಅಂತ ಕಾಣಿಸುತ್ತೆ. ನಮ್ ಹೀರೋ ಟೆನ್ಷನ್ ಆಗಕ್ ಮುಂಚೆನೆ ಟೀಚರ್ಸ್ ಎಲ್ಲ ಒಳಗಡೆ ಬಂದ್ಬಿಟ್ರು. ಇವತ್ತಿನ ಎಸ್ಕೇಪ್ ಆಗ್ಬಿಟ್ಟೆ ಕಣೋ ಮಗನೇ, ಸಾಯಂಕಾಲ ಸಿಕ್ತಿಯ ತಾನೆ, ಬಾ ಸಾಯಂಕಾಲ ಬಾ ನೋಡ್ಕೊಂತೀನಿ ಬಾ ಅಂತ ಹೇಳಿ ಒಂದ್ ಅವಾಜ್ನ ಹಾಕ್ಬಿಟ್ಟು ಹೋಗ್ತಾರೆ. ಆಕ್ಚುಲಿ ಮೈಯಲ್ಲಿರೋದು ನಮ್ ಹೀರೋ ಆಗಿರೋದ್ರಿಂದ ಹೋಗ್ತಾರೆ. ಅದೇ ಸ್ಟೂಡೆಂಟ್ ಡಾಂಗ್ ಆಗಿದ್ರೆ ಅವ್ನ್ ಖಂಡಿತ ಹೋಗ್ತಾ ಇರ್ಲಿಲ್ಲ. ನಮ್ ಹೀರೋ ಧೈರ್ಯವಾಗಿ ಹೋಗಿ ನಿಂತ್ಕೊಳ್ತಾರೆ. ಏನೋ ಸಾಯಂಕಾಲ ಮಾತಾಡ್ತೀನಿ ಬಾ ಅಂತ ಕರೆದೆ ಅಂತ. ಅವ್ನ್ಗೆ ಶಾಕು, ಬರಲ್ಲ ಅಂತ ಅನ್ಕೊಂಡಿದ್ನಲ್ಲೋ ಬಂದ್ಬಿಟ್ಟಿದಾನೆ ಅಂತ. ಆದ್ರೆ ಹೀರೋ ಹೋಗಿದ್ ಫೋರ್ಸ್ಗೆ ಕೆನ್ನೆಗೆ ಪಲೀರ್ ಅಂತ ಎರಡು ಬಿಡ್ತಾರೆ. ಇಷ್ಟು ದಿನ ಡಾಂಗ್ ಹತ್ರ ನೀವ್ ಹೆಂಗ್ ನಡ್ಕೊಂಡ್ರಿ ಅಂತ ಗೊತ್ತಿಲ್ಲ, ಇನ್ನೊಂದ್ಸತಿ ಅವ್ನ್ ತಂಟೆಗ್ ಬಂದ್ರಿ ಅಂತ ಇಟ್ಕೊಳ್ಳಿ ಅಷ್ಟೇ ನಿಮ್ಮನ್ನ ಅಂತ ಹೇಳಿ ಸರಿಯಾಗಿ ಹೊಡೆದ್ ಬಿಸಾಕ್ದ. ಅವ್ನ್ಗೇನ್ ಅರ್ಥ ಆಗ್ತಾ ಇಲ್ಲ, ಇಷ್ಟು ದಿನ ಹೊಡೆದ್ರೆ ಸೈಲೆಂಟ್ ಆಗಿ ಓದೇ ತಿಂತಾ ಇದ್ದ, ಇವತ್ತೇನ್ ತಿರ್ಸ್ಕೊಂಡ್ ಹೊಡಿತಾ ಇದ್ದಾನೆ ಅಂತ. ಹೆಂಗೋ ಫಸ್ಟ್ ಡೇ ಸ್ಕೂಲ್ ನ ಸಕ್ಸಸ್ಫುಲ್ ಆಗಿ ನಮ್ ಹೀರೋ ಕಂಪ್ಲೀಟ್ ಮಾಡ್ಬಿಟ್ರು. ಇವಾಗ ನೆಕ್ಸ್ಟ್ ಡೇ ತೋರಿಸ್ತಾರೆ. ನೆಕ್ಸ್ಟ್ ಡೇ ಆ ಸೈಲೆಂಟ್ ಹುಡುಗ ಒಬ್ಬ ಇದ್ದಲ್ವಾ ನಮ್ಮ ಡಾಂಗ್ ಅವ್ರ ಫ್ರೆಂಡ್, ಅವನನ್ನ ಕರ್ಕೊಂಡೋಗಿ ಟಾಯ್ಲೆಟ್ ಅಲ್ಲಿ ಇಟ್ಬಿಟ್ಟು ಸರಿಯಾಗಿ ಬೆದರಿಸ್ತಾ ಇರ್ತಾರೆ, ಹೊಡಿತಾ ಇರ್ತಾರೆ.
ಏನೋ ನಿನ್ ಫ್ರೆಂಡ್ ಇಷ್ಟು ದಿನ ಒದೆ ತಿಂತಾ ಇದ್ದ, ಆದ್ರೆ ಇವತ್ತು ತಿರ್ಗಿಸ್ಕೊಂಡು ನನ್ನೇ ಹೊಡಿಯೋಷ್ಟು ಆಗ್ಬಿಟ್ಟಿದ್ದಾನೆ, ಏನ್ರೋ ಪ್ಲಾನ್ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಚೆನ್ನಾಗಿ ಅವನ್ನ ಹಿಡ್ಕೊಂಡು ಹೊಡಿತಾ ಇರ್ತಾರೆ. ಕರೆಕ್ಟ್ ಆಗಿ ಆ ಜಾಗಕ್ಕೆ ನಮ್ ಹೀರೋ ಬಂದ್ಬಿಟ್ಟ. ನಿನ್ನೆ ತಾನೇ ವಾರ್ನಿಂಗ್ ಕೊಟ್ಟಿದೀನಿ, ಬಚ್ಚಗಳ ತರ ಇರ್ಬೇಕು, ಅದನ್ನ ಬಿಟ್ಟು ಓವರ್ ಆಗಿ ರೋಡಿಸಮ್ಮ ತೋರಿಸ್ತೀರಾ ಅಂತ ಬಾತ್ರೂಮ್ ಅಲ್ಲಿ ಯಾಕೆ ಅವ್ರನ್ನ ಸರಿಯಾಗಿ ತೆಗೆದ್ಬಿಟ್ಟು ಅವ್ನ ಹೊಡಿತಾ ಇರ್ಬೇಕಾದ್ರೆ ವಿಡಿಯೋ ಮಾಡ್ತಾ ಇದ್ರಲ್ವಾ, ಅವ್ರ ಫೋನ್ ಅವ್ನ ಕೈಯಲ್ಲೇ ಇರುತ್ತೆ, ಆ ಫೋನ್ ನ ಕೂಡ ಕಿತ್ಕೊಂಡ್ಬಿಟ್ಟು ಅದ್ರಲ್ಲಿ ಈ ಡಾಂಗ್ ಅವ್ರು ಎಷ್ಟೆಲ್ಲ ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಟಾಯ್ಲೆಟ್ ಅಲ್ಲಿ ಅಸಹ್ಯವಾಗೆಲ್ಲ ನಡ್ಕೊಂಡಿರ್ತಾರೆ, ಅದನ್ನೆಲ್ಲ ವಿಡಿಯೋ ಮಾಡಿದ್ರು. ಆ ವಿಡಿಯೋ ನೋಡಿದ ತಕ್ಷಣ ಓಹೋ ಡಾಂಗ್ ನೀವು ಇಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದೀರಾ, ಈ ಫೋನ್ ನಾನು ಇವತ್ತು ನಿಮ್ಗೆ ಕೊಡಲ್ಲ, ಈ ಫೋನ್ ನಾನ್ ತಗೊಂಡ್ ಹೋಗ್ತಾ ಇದೀನಿ, ಇನ್ನು ಇದ್ರಲ್ಲಿ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡೋದಿದೆ ಅಂತ ಹೇಳಿ ಅವ್ರಿಗೆ ಫೋನ್ ನ ಕೊಡದೆ ಅವ್ರ ಫ್ರೆಂಡ್ ನ ಕರ್ಕೊಂಡು ಅಲ್ಲಿಂದ ಫೋನ್ ತಗೊಂಡ್ ಹೊರಟೋದ್ರು. ಸ್ಟ್ರೇಟ್ ಆಗಿ ಮನೆಗೆ ಬಂದ್ಮೇಲೆ ಫೋನ್ ಅಲ್ಲಿ ಎಲ್ಲಾ ವಿಡಿಯೋಸ್ ನ ಚೆಕ್ ಮಾಡ್ತಾ ಇರ್ತಾರೆ. ಅವತ್ತು ಅವ್ನ ಶೂ ನ ಮೇಲೆ ಆಂಟೆನಲ್ಲಿ ಹಾಕ್ಬಿಟ್ಟಿರ್ತಾರಲ್ಲ, ಅವಾಗ ಕೂಡ ಡಾಂಗ್ ಅದನ್ನ ಎತ್ತಕ್ಕೆ ಟ್ರೈ ಮಾಡ್ಬಿಡ್ತಾನೆ, ಕೆಳಗಡೆ ಬಿದ್ದಿದ್ದು ಅದು ಆಕ್ಚುಲಿ ಈ ರೌಡಿ ಬಾಯ್ಸೇ ಮಾಡಿರೋದು. ಅವರೇ ಬೇಕಂತ ಅವ್ನ ಶೂ ನ ಎತ್ತಿ ಅಲ್ಲಿ ಮೇಲೆ ಹಾಕ್ಬಿಟ್ಟು ಅವ್ನು ಬೀಳೋ ತರ ಮಾಡಿರ್ತಾರೆ. ಸೊ ಇವಾಗ ನಮ್ ಹೀರೋ ಕೂಡ ಅರ್ಥ ಆಯ್ತು ಅವ್ನು ಅವತ್ತು ಬೇಕಂತ ಮಾಡಿಲ್ಲ, ಇವ್ರು ಬುಲ್ಲಿ ಮಾಡಿರೋದ್ರಿಂದ ನಾವ್ ತರ ಬಿದ್ದಿರೋದು ಅಂತ. ಅದಾದ್ಮೇಲೆ ನೆಕ್ಸ್ಟ್ ಸ್ಕೂಲ್ಗೆ ಹೋಗ್ಬಿಟ್ಟು ಅವ್ನ ಫೋನ್ ನ ಕೂಡ ರಿಟರ್ನ್ ಮಾಡ್ಬಿಟ್ಟು ಒಂದ್ ಅವಾಜ್ನ ಹಾಕ್ತಾನೆ, ಇಲ್ಲಿ ನೋಡು ನಾನ್ ಬೇಕಂತ ನನ್ ಕಾಲ್ನ ಕೆರ್ಕೊಂಡು ಯಾರ ಹತ್ರ ಜಗಳಕ್ ಹೋಗಲ್ಲ, ಅದೇ ತರ ನನ್ ತಂಟೆಗ್ ಬರೋರ್ನ ನಾನ್ ಸುಮ್ನೆ ಬಿಡೋದಿಲ್ಲ, ಇನ್ಮೇಲೆ ಮರ್ಯಾದೆಗೆ ನಿನ್ ಕೆಲ್ಸ ಎಷ್ಟೋ ನೀನ್ ನೋಡು, ನನ್ ಕೆಲ್ಸ ಎಷ್ಟೋ ನಾನ್ ನೋಡ್ತೀನಿ ಅಂತ ಬೆದರ್ಸ್ಬಿಟ್ ಬರ್ತಾರೆ. ಇದನ್ನೆಲ್ಲ ಪಕ್ಕದಲ್ಲೇ ಇರೋ ಅವ್ರ ಫ್ರೆಂಡ್ ನೋಡ್ತಾನೆ ಇದ್ದ ಅಲ್ವಾ, ಅವ್ನಿಗೆ ಒಂದೇ ಆಶ್ಚರ್ಯ, ಓ ಮೈ ಗಾಡ್ ನನ್ ಫ್ರೆಂಡ್ಗೆ ಯಾವಾಗ ಇಷ್ಟೊಂದು ಧೈರ್ಯ ಬಂತು, ಇವನ್ ಇಷ್ಟು ಬೋಲ್ಡ್ ಆಗಿ ಮಾತಾಡ್ತಾ ಇದ್ದಾನಂತ ಆಶ್ಚರ್ಯವಾಗಿ ನೋಡ್ತಾ ಇರೋದು. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ವೈಫ್ ನ ತೋರಿಸ್ತಾರೆ, ಗಂಡ ಕೋಮನಲ್ಲಿ ಇದ್ದಾನೆ ಅನ್ನೋ ಒಂದು ಟೆನ್ಷನ್ ಇಲ್ಲ, ಆ ಫೀಲಿಂಗ್ ಅವಳಿಗೆ ಇಲ್ಲ. ನಮ್ ಹೀರೋ ಹತ್ರ ಕೆಲಸ ಮಾಡ್ತಾ ಇರೋ ಒಬ್ಬನೇ ಕರೆಕ್ಟ್ ಮಾಡ್ಕೊಂಡು ಅವನ್ ಜೊತೆ ಜಮ್ ಅಂತ ಸುತ್ತಾ ಇರ್ತಾಳೆ. ಇದನ್ನ ಆಪೋಸಿಟ್ ವಿಲ್ಲನ್ ನೋಡ್ಬಿಟ್ಟ, ಅವನ್ಗೇನು ಲಡ್ಡು ತಾನಾಗೆ ಬಂದು ಬಯಲ್ ಬಿದ್ರೆ ಯಾರ್ ಬೇಡ ಅಂತ ಹೇಳ್ತಾರೆ, ಇವನೀಗ ನೆಕ್ಸ್ಟ್ ಡಾನ್ ಆಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ. ಇವಳು ಇನ್ನೊಬ್ಬನ್ ಜೊತೆ ಇರೋ ಫೋಟೋಸ್ ಎಲ್ಲ ತೆಕ್ಕೊಂಡು ನಾನು ಇದನ್ನ ನಿಮ್ಮ ಅಪ್ಪಗೆ ತೋರಿಸ್ಬಿಡ್ತೀನಿ ಅಂತ ಹೇಳಿ ಅವಳನ್ನ ಬ್ಲಾಕ್ ಮೇಲ್ ಮಾಡಿ ಮರ್ಯಾದಾಗಿ ನಿನ್ ಗಂಡನ್ ಸ್ಥಾನಿಗೆ ನನ್ನ ಕರ್ಕೊಂಡ್ ಬಂದು ನೀನ್ ಕೂರಿಸ್ಬೇಕು, ಅದ್ ಹೆಂಗ್ ಮಾಡ್ತೀಯ ಏನ್ ಮಾಡ್ತೀಯ ಅಂತ ನನಗೆ ಗೊತ್ತಿಲ್ಲ ಅಂತ ಒಂದು ಡೀಲಿಂಗ್ ನ ಹಿಡ್ತಾನೆ. ಅದಾದ್ಮೇಲೆ ಸ್ಟ್ರೇಟ್ ಆಗಿ ಹಾಸ್ಪಿಟಲ್ ಅಲ್ಲಿರೋ ಅವ್ರ ಅಸಿಸ್ಟೆಂಟ್ ನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾರೆ. ಅಲ್ಲೋಗಿ ನಡೆದಿರೋ ನಿಜಾನೆಲ್ಲ ಹೇಳ್ತಾರೆ, ಈ ತರ ಸೋಲ್ ಸ್ವಿಚ್ ಆಗಿದೆ, ಈಗ ಹುಡುಗನ್ ಮೈಯಲ್ಲಿ ಇರೋದು ನಾನೇ ಅಂತ ಹೇಳಿದ್ರೆ ಕೂಡ ಅಸಿಸ್ಟೆಂಟ್ ನಂಬ್ತಾ ಇಲ್ಲ. ಎಂತವ್ರೇ ಆಗ್ಲಿ ನಂಬೋದಿಲ್ವಲ್ಲ, ಒಂದು ಫ್ಯಾಂಟಸಿ ಸ್ಟೋರಿ ತರ ತಾನೇ ಇರುತ್ತೆ. ಆದ್ರೆ ನಮ್ ಹೀರೋ ಈ ಅಸಿಸ್ಟೆಂಟ್ ಬಗ್ಗೆ ಎಲ್ಲಾ ವಿಚಾರನ ಹೇಳ್ತಾರೆ, ಹೆಸರಿಂದ ಹಿಡಿದು ಅವ್ನ್ ಕುಲ, ಅವ್ನ್ ಗೋತ್ರ, ಅವ್ನ್ ಯಾವ ಮನೆತನಕ್ಕೆ ಸೇರಿರೋನು, ಅವ್ನ್ ಯಾವಾಗ ಬಂದಿಲ್ ಕೆಲ್ಸಕ್ಕೆ ಜಾಯ್ನ್ ಆದ ಅಂತ. ಅಷ್ಟೇ ಅಲ್ಲದೆ ನಮ್ ಹೀರೋಗೂ ಮತ್ತೆ ಅಸಿಸ್ಟೆಂಟ್ ಮಧ್ಯೆ ಇರೋ ಫ್ರೆಂಡ್ಶಿಪ್ ಬಾಂಡಿಂಗ್ ಅವ್ರಿಬ್ರಿಗೆ ಗೊತ್ತಿರೋಷ್ಟು ವಿಷಯ ಎಲ್ಲದನ್ನು ಹೇಳಿದ ತಕ್ಷಣ ನಂಬದೇ ಇರಕ್ಕೆ ಆಗ್ತಾ ಇಲ್ಲ. ನಿಜವಾಗ್ಲೂ ಇದೆಲ್ಲ ಸಾಧ್ಯನಾ, ನಾನು ಇದೆಲ್ಲ ಒಂದು ಸ್ಟೋರಿ ಅಂತ ಅನ್ಕೊಂಡಿದ್ದೆ ಅಂತ ಹೇಳಿದಾಗ ನಿಜವಾಗ್ಲೂ ಇದೆಲ್ಲ ಸಾಧ್ಯನೇ ಕಾಣೋ ಅಂತ ಹೇಳಿ ಹೆಂಗ ಅವ್ರನ್ನ ನಂಬಿಸಿದ್ದಾಯ್ತು. ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ನೋಡಿದ್ರೆ ಹೀರೋ ಹಂಗೆ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹೀರೋಯಿನ್ ಅಂತ ಹೇಳಿದ್ವಲ್ಲ ಒಂದ್ ಹುಡುಗಿ, ಆ ಹುಡುಗಿ ಓಡ್ ಬಂದು ಅವ್ನಿಗೆ ಡಿಕ್ಕಿ ಹೊಡೆದ್ಬಿಟ್ಟು ಹೊರಟೋದ್ಲು. ಆತರ ಡಿಕ್ಕಿ ಹೊಡಿಬೇಕಾದ್ರೆ ಅವಳದೊಂದು ಗೊಂಬೆ ಏನೋ ಕೆಳಗಡೆ ಬಿದ್ದೋಗಿರುತ್ತೆ, ಅದನ್ನ ತಗೊಂಡು ಹುಡುಗಿನ ಫಾಲೋ ಮಾಡ್ಕೊಂಡೆ ಓಡೋದ್ರು. ಮಿಯಾ ಒಂದ್ ನಿಮಿಷ ವೇಟ್ ಮಾಡಿ, ಇದು ತಗೊಳ್ಳಿ ನಿಮ್ ಗೊಂಬೆನ ಬಿಸಾಕ್ಬಿಟ್ಟು ಹೊಟ್ಟೋಗಿದ್ದೀರಾ ಅಂತ ಗೊಂಬೆನ ಕೊಡ್ತಾರೆ. ಆಕ್ಚುಲಿ ಆಕ್ಸಿಡೆಂಟ್ ಮುಂಚೆವರೆಗೂ ಡಾಂಗು ಮತ್ತೆ ಈ ಹುಡುಗಿ ಎಲ್ಲ ಒಂದು ಬೆಸ್ಟ್ ಫ್ರೆಂಡ್ಸ್ ತರ ಇದ್ದವ್ರೆ, ಆದ್ರೆ ಆಕ್ಸಿಡೆಂಟ್ ಆಗಿದ್ರಲ್ಲಿ ಅವ್ನಿಗೆ ಹಳೆ ನೆನಪುಗಳು ಇಲ್ಲ ಅಂತ ಸ್ಕೂಲ್ ಅಲ್ಲಿ ಇರೋರೆಲ್ಲ ಅನ್ಕೊಂಡಿರೋದು. ಯಾಕಂದ್ರೆ ನಮ್ ಹೀರೋ ನಡ್ಕೊಳ್ತಾ ಇರೋದು ಅದೇ ತರ ತಾನೆ, ಸೊ ಅವ್ರಿಗೆ ಗೊತ್ತಿಲ್ಲ. ಇವಳ ಹತ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಜಾಗಕ್ಕೆ ಆ ಹುಡುಗಿ ಅವರ ಅಮ್ಮ ಬರ್ತಾರೆ. ಅವ್ರ ಅಮ್ಮನ ನೋಡಿದ ತಕ್ಷಣ ಹಂಗೆ ನಮ್ ಹೀರೋಗೆ ಕಣ್ಣು ಒಂದ್ 10 ಸೆಂಟಿಮೀಟರ್ಗೆ ಅಗಲ ಆಗುತ್ತೆ ಅಂತಾನೆ ಹೇಳ್ಬೇಕು. ಮಿಯಾ ಅವ್ರ ಅಮ್ಮ ಬೇರೆ ಯಾರು ಅಲ್ಲ, ನಮ್ ಹೀರೋಗೆ ಎಕ್ಸ್ ಗರ್ಲ್ ಫ್ರೆಂಡ್ ಆಗಿದ್ದವ್ರೆ. ಅಷ್ಟೇ ಅಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಒಂದು ರೆಸ್ಟೋರೆಂಟ್ ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಕೇಳಿರ್ತಾರಲ್ಲ, ಇದಕ್ಕೂ ಮುಂಚೆ ಒಂದು ಲೇಡಿ ತಾನೇ ರೆಸ್ಟೋರೆಂಟ್ ನ ನಡೆಸ್ತಾ ಇದ್ರು ಅವ್ರು ಎಲ್ಲಿ ಅಂತ. ಆ ಲೇಡಿ ಬೇರೆ ಯಾರು ಅಲ್ಲ, ಈ ಮಿಯಾ ಅವರ ಅಮ್ಮನೇ. ಆದ್ರೆ ಇಲ್ಲಿ ನಮ್ ಹೀರೋ ಒಂದು ಸ್ಟೂಡೆಂಟ್ ಮೈಯಲ್ಲಿ ಇದೀವಿ ಅನ್ನೋದನ್ನ ಮರ್ತೋಗ್ಬಿಟ್ಟು ಅವ್ರ ಗರ್ಲ್ ಫ್ರೆಂಡ್ ನ ಕರೆಯೋ ತರ ಮಿಯಾ ಅವ್ರ ಅಮ್ಮನ ಹೆಸರಿಟ್ಟು ಕರೆಯೋದು ಅಲ್ದೆ ಏನೇ ಹೇಗೆ ಇದೆಯಾ ಅಂತ ಬೇರೆ ಕೇಳ್ತಾರ. ಅಷ್ಟೇ ಮಿಯಾ ಅವ್ರ ಅಮ್ಮಗೆ ಟೆನ್ಷನ್ ಆಗುತ್ತೆ, ಏಯ್ ಸೋಡಾ ಬುಡ್ಡಿ ನೀನೇನು, ನಿನ್ ವಯಸ್ಸೇನು, ನನ್ ವಯಸ್ಸೇನು, ನನ್ನನ್ನೇ ಹೆಸರಿಟ್ಟು ಕರಿತೀಯಾ, ಹೆಸರಿಟ್ಟು ಕರೆಯೋದು ಅಲ್ದೆ ಹೋಗೇ ಬಾರ ಅಂತಂತೀಯಾ, ರೋಡ್ ರೋಲರ್ ಇದ್ದಂಗಿದ್ಯಾ, ಮನ ಮರ್ಯಾದೆ ಇಲ್ವಾ ನಿನ್ಗೆ ಅಂತ ಸರಿಯಾಗಿ ಬೈದು ಓಡದೆ ಕಳ್ಸ್ಬಿಡ್ತಾರ ಅವ್ನ ಅಲ್ಲಿಂದ. ಪಾಪ ಅಲ್ಲಿಂದ ಓಡ್ ಬರೋರು ನಮ್ ಹೀರೋ ಹಂಗೆ ನಿಂತ್ಕೊಂಡು ಒಂದು ಫ್ಲಾಶ್ ಬ್ಯಾಕ್ ನ ನೆನ್ಸಿ ನೋಡ್ತಾರೆ. ಅಂದ್ರೆ ಇವ್ನ್ ಟೀನೇಜ್ ಅಲ್ಲಿ ಇವ್ನ್ ಓದ್ಬೇಕಾದ್ರೆ ಇವ್ನ್ಗೆ ಗರ್ಲ್ ಫ್ರೆಂಡ್ ಆಗಿದ್ದಿದೆ ಮಿಯಾ ಅವ್ರ ಅಮ್ಮ. ಸೊ ಆ ಸ್ವೀಟ್ ಮೆಮರೀಸ್ ನ ನೆನ್ಸ್ಕೊಂಡು ತುಂಬಾ ಫೀಲ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಬಟ್ ನೆಕ್ಸ್ಟ್ ಡೇ ಬೆಳಗ್ಗೆ ಬಂದು ಮಿಯಾ ಹತ್ರ ಮಾತಾಡ್ತಾರನೆ ಬಂದವರು ಅವಳು ತಲೆಯಿರೋ ಕೂದ್ನ ಕಿತ್ಕೊಂಡ್ರು. ಏನಕ್ಕೆ ಅಂತ ನಿಮ್ಗೆ ಅರ್ಥ ಆಯ್ತಾ? ಆಕ್ಚುಲಿ ನಮ್ ಹೀರೋಗೂ ಮತ್ತೆ ಮಿಯಾ ಅವ್ರ ಅಮ್ಮಗೆ ಅವಾಗೆ ಬ್ರೇಕಪ್ ಆಗಿರುತ್ತೆ. ಜೊತೆಗೆ ಅವ್ರು ಇವಾಗ ಮದ್ವೆ ಕೂಡ ಮಾಡ್ಕೊಂಡಿಲ್ಲ ಅಂತ ಇವ್ರಿಗೆ ಗೊತ್ತಾಯ್ತು. ಹಂಗಾದ್ರೆ ಅವ್ರಿಗೆ ಹೆಂಗೆ ಮಗಳು, ಮೋಸ್ಟ್ಲಿ ಅವಳು ಏನಾದ್ರು ನನ್ ಮಗಳಾಗಿರ್ಬೋದಾ ಅಂತ ಹೇಳಿ ಡೌಟ್ ಅಲ್ಲಿ ಇವಳ ತಲೆಯಲ್ಲಿರೋ ಒಂದು ಕೂದಲ್ನ ತಗೊಂಡು ಹಾಸ್ಪಿಟಲ್ ಗೆ ಹೋಗಿ ಹೀರೋ ಮೈಲಿರೋ ಒಂದು ಕೂದಲ್ನ ತಗೊಂಡು ಅವ್ರ ಅಸಿಸ್ಟೆಂಟ್ ಹತ್ರ ಕೊಟ್ಬಿಟ್ಟು ಇದ್ರ ರಿಪೋರ್ಟ್ DNA ರಿಪೋರ್ಟ್ ನ ಎತ್ಕೊಂಬ ಅಂತ ಹೇಳ್ತಾರೆ. ಅಲ್ಲೇ ವೇಟು ಮಾಡ್ತಾರೆ. ನೋಡಿದ್ರೆ ಆ ರಿಪೋರ್ಟ್ ಅಲ್ಲಿ 99.9% ಮ್ಯಾಚ್ ಆಗ್ತಿದೆ ಅಂತ ಬಂದಿದೆ. ಹಂಗಾದ್ರೆ ಏನು, ಮಿಯಾ ಬಂದು ನಮ್ ಹೀರೋಗೆ ಮಗಳಂತ ತಾನೇ ಲೆಕ್ಕ. ಅಪ್ಪ ಮಗಳು ಒಂದೇ ಸ್ಕೂಲ್ ಅಲ್ಲಿ ಒಂದೇ ಕ್ಲಾಸ್ ಅಲ್ಲಿ ಓದ್ತಾ ಇದಾರೆ. ಆದ್ರೆ ಈ ವಿಷಯ ಗೊತ್ತಾದ್ಮೇಲೆ ಹೀರೋಗೆ ಸಖತ್ ಬೇಜಾರ್ ಒಂದ್ ಕಡೆ ಆದ್ರೂ ಒಂದ್ ಕಡೆ ಶಾಕ್ ಆಗುತ್ತೆ. ಹಂಗಾದ್ರೆ ನಾವ್ ಬ್ರೇಕಪ್ ಮಾಡ್ಬೇಕಾದ್ರೆ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ, ನನ್ನ ಹತ್ರ ಅವಳು ಅವಾಗ ಹೇಳಿಲ್ಲ ಅಂತ. ಇದ್ರೂ ಈ ವಯಸ್ಸಲ್ಲಿ ನನ್ಗೊಂದು ಮಗಳಿದಾಳ ಅಂತ ಒಂದ್ ಕಡೆ ಅವ್ರಿಗೆ ಸಂತೋಷ. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಮನೇಲಿ ತೋರಿಸ್ತಾರೆ. ಅಂದ್ರೆ ಅವ್ರ ವೈಫ್ ಬಂದು ಏನೋ ಫೇಕ್ ಆಗಿರೋ ರಿಪೋರ್ಟ್ ನ ತಗೊಂಡು ಅವ್ರ ಅಪ್ಪ ಹತ್ರ ಕೊಟ್ಬಿಟ್ಟು ಈ ತರ ಹೀರೋ ನಿಮ್ಮನ್ನ ಮೋಸ ಮಾಡ್ತಿದ್ದಾನೆ, ಅವನೊಂದು 10 ಕೋಟಿವರೆಗೂ ನಿಮ್ಗೆ ಕಳ್ಳು ಲೆಕ್ಕನ ಹೇಳ್ಬಿಡಿದಾನೆ, ಮೋಸ ಮಾಡ್ಬಿಡಿ
ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಈಗ ಸದ್ಯಕ್ಕೆ ಹೀರೋನು ಕೋಮನಲ್ಲಿ ಇದಾರಲ್ವಾ, ಈ ತರ ರಿಪೋರ್ಟ್ ಎತ್ಕೊಂಡೋಗಿ ಮಗಳೇ ಕೈಯಲ್ಲಿ ಕೊಟ್ಟಾಗ ನಮ್ದೇ ಇರ್ತಾರ ಅಪ್ಪ ಅವರು ನಂಬಿಟ್ರು. ಅವಳಿಗೆ ಕೆಲಸ ಮಾಡೋದೇನಕ್ಕೆ ಆ ವಿಲ್ಲನ್ ಒಂದು ಡಾನ್ ಆಗಿ ಮಾಡ್ಬೇಕು, ಆ ಸೀಟಲ್ಲಿ ಕೂರಿಸ್ಬೇಕು ಅಂತ ಅವ್ನು ಬೆದರ್ಸಿರೋದ್ರಿಂದ ಅವಳಿಗೆ ಕೆಲಸನ ಮಾಡ್ತಾ ಇರೋದು. ಬಟ್ ಮಗಳೇ ಹೇಳದ್ಮೇಲೆ ನಮ್ದೇ ಇರಕ್ಕಾಗತ್ತಾ, ಅಪ್ಪನು ಇದನ್ನ ನಮ್ದಂಗೆ ಇದೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಸೆಮಿಸ್ಟರ್ಸ್ ಆದ್ಮೇಲೆ ಸ್ವಲ್ಪ ದಿನ ಲೀವ್ ಕೊಡ್ತಾರಲ್ಲ, ಆ ಲೀವ್ ಅಲ್ಲಿ ಮಗಳಿಗೆ ಏನಾದ್ರು ಕಲ್ತ್ಕೊಡ್ಬೇಕಲ್ವಾ, ಮಗಳನ್ನ ಸ್ಕೂಲಲ್ಲಿ ಎಲ್ಲರೂ ಬುಲ್ಲಿ ಮಾಡ್ತಿದ್ದಾರೆ ಅಂತ ಮಿಯಾ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಅಮ್ಮ ಹತ್ರ ತುಂಬಾನೇ ಕನ್ವಿನ್ಸ್ ಮಾಡ್ತಾರೆ. ನಾನು ಈಗ ಜಿಮ್ಗೆ ಹೋಗ್ತಾ ಇದ್ದೀನಿ ಆಂಟಿ, ಅವಳು ತುಂಬಾ ವೀಕ್ ಆಗಿದ್ದಾಳೆ, ದಯವಿಟ್ಟು ಅವಳನ್ನ ಜಿಮ್ ಕಳ್ಸ್ಕೊಡಿ, ನಾನ್ ಜೊತೆಗಿರ್ತೀನಿ, ನಾನ್ ನೋಡ್ಕೊಂತೀನಿ, ಅವಳು ಸ್ವಲ್ಪ ಫೈಟಿಂಗ್ ಸ್ಕಿಲ್ ಎಲ್ಲ ಕಲ್ತ್ಕೊಳ್ಳಿ ಅಂತ ಹೇಳಿ ತುಂಬಾನೇ ಫೋರ್ಸ್ ಮಾಡ್ತಾನೆ. ಸರಿ ಆಯ್ತು ಬರ್ತಾಳೆ ಬಿಡಪ್ಪ ಅಂತ ಹೇಳಿ ಅವ್ರ ಮಗಳನ್ನ ಕೂಡ ಕಳ್ಸ್ಕೊಟ್ರು. ಒಂದ್ ಕಡೆ ಅವಳು ಇಂಟ್ರೆಸ್ಟಿಂಗ್ ಆಗಿ ಫೈಟಿಂಗ್ ನ ಕಲಿತಾ ಇದ್ರೆ, ಇನ್ನೊಂದ್ ಕಡೆ ನಮ್ ಹೀರೋ ಪಾಪ ರೋಡ್ ರೋಲರ್ ಮೈನ ಹಾಕೊಂಡು ಹೆಂಗಪ್ಪ ಕರಗಿಸೋದು ಅಂತ ಹೇಳಿ ಕಷ್ಟಪಟ್ಟು ಕರಗಿಸ್ತಾ ಇರ್ತಾನೆ. ಟ್ರೈನಿಂಗ್ ಕೊಡ್ತಾ ಇರೋದು ಬೇರೆ ಯಾರು ಅಲ್ಲ, ನಮ್ ಹೀರೋ ಅವರ ಅಸಿಸ್ಟೆಂಟ್. ಹೆಂಗೋ ಕಷ್ಟಪಟ್ಟು ಇಬ್ರುನು ಅವ್ರು ಯಾವ ಕೆಲ್ಸಕ್ಕೆ ಇಳಿದಿದ್ದಾರೋ ಅದನ್ನ ಸಕ್ಸಸ್ ಮಾಡ್ತಾರೆ. ನಮ್ ಹೀರೋ ಅಂತೂ ಡಬಲ್ ಸಕ್ಸಸ್ ಮಾಡಿದಾನೆ ಅಂತಾನೆ ಹೇಳ್ಬೇಕು. ಹಗ್ಲು ರಾತ್ರಿ ಅಂತ ನೋಡದೆ ಮೈನ ಅಷ್ಟು ಚೆನ್ನಾಗಿ ಕರಗಿಸ್ಬಿಟ್ಟಿರ್ತಾನೆ. ಸೆಮಿಸ್ಟರ್ ಹಾಲಿಡೇಸ್ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ಗೆ ಹೋದ್ರೆ ಯಾವನು ಇವನು ಇಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ, ಸ್ಕೂಲ್ ಹೊಸ ಅಡ್ಮಿಷನ್, ಇವ್ನ್ ನನ್ಗೆ ಅಂತ ಎಲ್ಲಾ ಹುಡುಗಿರು ಇವನ್ ಹಿಂದ್ಗಡೆ ಜೊಲ್ಲು ಸುಸ್ಕೊಂಡ್ ತುರುಕ್ತಾನೆ ಇರ್ತಾರೆ. ಆದ್ರೆ ಈ ಕಡೆ ಮಿಯಾ ಏನು ಸುಮ್ನೆ ಅಲ್ಲ, ಕಲ್ತ್ಕೊಂಡಿರೋ ವಿದ್ಯೆ ಅವಳಿಗೆ ಕೈ ಬಿಟ್ಟಿಲ್ಲ ಅಂತಾನೆ ಹೇಳ್ಬೇಕು. ಇವಳು ಧೈರ್ಯವಾಗಿ ಇವಳನ್ನ ಬುಲ್ಲಿ ಮಾಡೋ ಹುಡುಗಿರ್ಗೆನೆ ಎದುರೇಟ್ನ ಕೊಡ್ತಾಳೆ. ಅಷ್ಟೇ ಒಂದು ಪ್ಲೇಟ್ ನ ಎತ್ತಿ ಕತ್ತತ್ರನೇ ಇಟ್ಬಿಟ್ಟು ಇನ್ನೊಂದ್ ಕೈಲಿ ಇನ್ನೊಬ್ಳಿಗೆ ಒಂದ್ ಶಾಟ್ ನ ಕೊಟ್ಬಿಟ್ಟು ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ, ಇನ್ನೊಂದ್ಸತಿ ನನ್ ತಂಟೆಗೆ ಬಂದ್ರೆ ನಿಮ್ಗೆ ಇದೇ ಆಗೋದು ಅಂತ ಬೆದರ್ಸೋದ್ ಕೂಡ ಮಾಡ್ತಾಳೆ. ಇದನ್ನ ನೋಡಿ ನಮ್ ಹೀರೋಗೆ ಸಂತೋಷ, ಅಪ್ಪಡಿ ಹೆಂಗೋ ನನ್ ಮಗಳು ಕೂಡ ಚೇಂಜ್ ಆಗ್ಬಿಟ್ಲು, ಈಗ ಇನ್ನಷ್ಟು ಧೈರ್ಯವಂತಳಾಗ್ಬಿಟ್ಟಿದ್ದಾಳೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾರೆ. ಈ ಖುಷಿ ಪಡೋ ವಿಷಯನ ಅವ್ರ ಅಮ್ಮಗೆ ಹೇಳ್ಬೇಕಲ್ವಾ, ಅದಕ್ಕೋಸ್ಕರ ಅವ್ರ ರೆಸ್ಟೋರೆಂಟ್ ಹತ್ರ ಬಂದಿರೋದು. ಮಿಯಾ ಅವ್ರ ಅಮ್ಮ ಒಂದು ರೆಸ್ಟೋರೆಂಟ್ ನ ನಡೆಸ್ತಾ ಇರ್ತಾರೆ. ಬರೀ ಈ ವಿಷಯನ ಹೇಳಕ್ಕೆ ಬಂದಿಲ್ಲ ಸರ್, ಸ್ವಲ್ಪ ಹಂಗೆ ಇಂಪ್ರೆಸ್ ಆಗೋ ತರ ಮಾತಾಡಿ ಅವ್ರ ಎದೆಗ್ ಹಾಕೊಂಡಿರೋ ಕೀನ ತೆಗೆದು ಬಿಟ್ಟು ಒಳಗಡೆ ಏನಾದ್ರು ಇಣುಕಿ ನೋಡೋ ಚಾನ್ಸಸ್ ಇದೆಯಾ ಅಂತ ಟ್ರೈ ಮಾಡ್ತಾ ಇರೋದು. ಹಂಗೆ ಮಾತಾಡ್ಕೊಂಡೆ ಹೀರೋ ಕೇಳ್ತಾರೆ, ಹೌದಾ ಆಂಟಿ, ನಾನು ನಿಮ್ಮನ್ನ ಸ್ಟಾರ್ಟಿಂಗ್ ಇಂದ ಕೇಳ್ಬೇಕು ಅಂತ ಅನ್ಕೊಳ್ತಾ ಇದ್ದೆ, ನೀವು ಮಿಯಾ ಅವ್ರ ಅಪ್ಪ ಬಗ್ಗೆ ಯಾವಾಗೂ ಹೇಳಿಲ್ಲ, ಅವ್ರ ಇಲ್ಲಿದ್ದಾರೆ, ಏನ್ ವಿಷಯ ಅಂತ ಕೇಳಿದಾಗ ಅಷ್ಟೇ ಈ ಕ್ವೆಶನ್ ಕೇಳಿದ ತಕ್ಷಣ ಮಿಯಾ ಅವ್ರ ಅಮ್ಮ ಹಂಗೆ ಒಂದು ರೌಂಡ್ ಟೀನೇಜ್ ಗೆ ಹೋಗ್ಬಿಟ್ಟು ಲವ್ ಮೆಮರೀಸ್ ಎಲ್ಲ ನೆನಪು ಮಾಡ್ಕೊಂಡ್ ಬರ್ತಾರೆ ಅಂತ ಹೀರೋ ಖುಷಿಯಾಗಿದ್ರೆ, ಅವ್ರ ಬಾಯಿಗೆ ಬಂದಂಗೆ ಬೇಕಾ ಬಿಟ್ಟಿ ಬೈಯಕ್ಕೆ ಶುರು ಮಾಡ್ಬಿಟ್ರು. ಆ ಪೊರ್ಕಿ ನಾಯಿ ಬಗ್ಗೆ ಏನಕ್ಕಪ್ಪ ಮಾತಾಡ್ತೀಯಾ, ಅವನ್ ಬಗ್ಗೆ ಎಲ್ಲ ಮಾತಾಡ್ಬೇಡ, ಅವ್ನ್ ಏನಾದ್ರೂ ಇವಾಗ ನನ್ ಕೈಗೆ ಸಿಗ್ಬೇಕು ಅಷ್ಟೇ, ಅವ್ನ್ ಚರ್ಮನ ಸಿಗಳಿ, ಅವ್ನ್ ರಕ್ತನೆಲ್ಲ ಕುಡ್ದು ಆ ಮೂಳೆಗಳೆಲ್ಲ ಹಂಗೆ ಪಟ 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 ಅಂತ ಮುರಿದಾಕ್ ಬಿಡ್ತೀನಿ ಅಂತ ಹೇಳಿ ಸರಿಯಾಗಿ ಬೈತಾ ಇರ್ತಾರೆ. ಅಷ್ಟೇ ಇವನ್ಗೆ ಅಪ್ಪಾಡಿ ಇದಕ್ ಮೇಲೆ ಮಾತಾಡಕ್ ಬಿಟ್ರೆ ನಾನೇ ಅಂತ ಕಂಡಿಡಿದ್ಬಿಟ್ಟು ಹಾಕೊಂಡ್ ತದಕಿದ್ರು ತದಕ್ ಬಿಡ್ತಾರೆ ಅಂತ ಹೇಳಿ ಹಂಗೆ ಟಾಪಿಕ್ ನ ಡೈವರ್ಟ್ ಮಾಡಿ ಬಿಟ್ಬಿಟ್ಟ. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ಅವ್ರ ರೆಸ್ಟೋರೆಂಟ್ ಗೆ ಫುಲ್ ಆಗಿ ಕುಡಿದ್ಬಿಟ್ಟು ಒಂದ್ ಅಯ್ಯಪ್ಪ ಬರ್ತಾನೆ. ಇನ್ ಕುಡ್ದಿರೋರ್ ಬಗ್ಗೆ ಹೇಳ್ಬೇಕಾ, ಸರ್ವ್ ಮಾಡಕ್ಕೆ ಅಂತ ಮಿಯಾ ಅವ್ರಮ್ಮ ಹೋಗಿದ ತಕ್ಷಣ ಅವ್ರನ್ನ ಮುಟ್ಬಾರ್ದ ಜಾಗದಲ್ಲಿ ತಟ್ಬಿಟ್ಟ. ಅಷ್ಟೇ ಇದನ್ನ ನೋಡಿ ನಮ್ ಹೀರೋಯಿನ್ ಸುಮ್ನೆ ಇರ್ತಾನ, ಎಷ್ಟು ಧೈರ್ಯ ಇದ್ರೆ ನಮ್ ಹುಡುಗಿ ಮೇಲೆನೆ ಕೈ ಹಾಕ್ತಾನೆ ಅಂತ ಹೇಳಿ ನಮ್ ಹೀರೋನೇ ಎದ್ದೋಗಿ ಏನೋ ಕಣ್ಣು ಕೆಳಗಡೆ ಕ್ಯಾರಿ ಬ್ಯಾಗ್ ಹಾಕೊಂಡಿರೋ ವಯಸ್ಸು ನಿಂದು, ಎಷ್ಟು ಧೈರ್ಯ ಇದ್ರೆ ಅವ್ರ ಮೇಲೆ ಕೈ ಇಡ್ತೀಯ ಅಂತ ಹೇಳಿ ಬೈತಾ ಇರ್ಬೇಕಾದ್ರೆ ಪಕ್ಕದ ಟೇಬಲ್ ಅಲ್ಲಿರೋ ಜಗಳಕ್ಕೆ ಬಂದ್ಬಿಡ್ತಾರೆ. ಇದನ್ನ ನೋಡಿ ಮಿಯಾ ಅವ್ರಮ್ಮ ಕೂಡ ಬೇಡಪ್ಪ ಜಗಳ ಎಲ್ಲ ಬೇಡ ಅಂತ ಹೇಳಿ ತಡಿಯಕ್ಕೆ ನೋಡ್ತಾರೆ. ಆ ಕಲವರದಲ್ಲಿ ಪಾಪ ಸ್ವಲ್ಪ ಅವರು ಕೆಳಗಡೆ ಜಾರ್ಕೊಂಡ್ ಬಂದು ಬಿದ್ದೋದ್ರು. ಸರಿಯಾದ ಏಟು ಹೆಂಗೋ ನಮ್ ಹೀರೋ ಅವ್ರನ್ನ ಹಿಡ್ಕೊಂಡು ಸರಿ ಸಮಾಧಾನ ಮಾಡ್ಕೊಳ್ಳಿ, ಏಟಾದಂಗಿದೆ ಒಳಗಡೆ ನಡೀರಿ ಅಂತ ಅವ್ರನ್ನ ಹೆಸರಿಟ್ಟು ತುಂಬಾನೇ ಅಧಿಕಾರವಾಗಿ ಹೆಸರನ್ನ ಇಟ್ಟು ಒಳಗಡೆ ಹೋಗಿ ಅಂತ ಕಳ್ಸಿಕೊಡ್ತಾರೆ. ಆದ್ರೆ ಮಿಯಾ ಅವ್ರಮ್ಮ ಬೇಡ ಇದೆಲ್ಲ ಬೇಡ ಅಂತ ಹೇಳ್ತಾರೆ. ಇದ್ರು ನಮ್ ಹೀರೋ ಕೇಳೋ ತರ ಇಲ್ಲ, ಅವ್ನ ಒಳಗಡೆ ಕಳ್ಸ್ಬಿಟ್ಟು ಎಷ್ಟು ಧೈರ್ಯ ಇದ್ರೆ ಒಂದು ಡಾನ್ ಇಲ್ಲಿದ್ದೀನಿ, ಡಾನ್ ಹುಡುಗಿ ಮೇಲೆನೆ ಕೈ ಇಡ್ತೀಯ ಅಂತ ಹೇಳಿ ಅಷ್ಟೇ ಅವ್ರಿಗೆ ಲೆಫ್ಟ್ ರೈಟ್ ಅಂತ ಸರಿಯಾಗಿ ಹಾಕಿ ತದಕ್ ಬಿಸಾಕ್ಬಿಟ್ರು. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಒಳಗಡೆಯಿಂದ ಮಿಯಾ ಅವ್ರಮ್ಮ ಕೂಡ ಬರ್ತಾರೆ. ಅವ್ರಿಗೆ ಇವ್ನ ಇಷ್ಟು ಅಧಿಕಾರವಾಗಿ ಹೆಸರಿನ ಕರೀತಾ ಇದ್ದಾನೆ, ಯಾರ್ ಇವ್ನು ಅಂತ ಹೇಳಿ ಡೌಟ್ ಬಂದ್ಬಿಡ್ತಲ್ಲ. ಹೋಗಿ ಡೈರೆಕ್ಟ್ ಆಗಿ ಕೇಳ್ತಾರೆ, ಯಾರ್ ನೀನು, ನೀನ್ ಮಾಡೋ ಆಕ್ಟಿವಿಟೀಸ್, ನೀನ್ ಮಾತಾಡೋ ಸ್ಟೈಲ್ ಎಲ್ಲ ನೋಡ್ತಾ ಇದ್ರೆ ನನಗೆ ನನ್ನ ಎಕ್ಸ್ ಬಾಯ್ ಫ್ರೆಂಡ್ ನೆನಪು ಬರ್ತಾ ಇದ್ದಾನೆ, ನಿಜ ಹೇಳು ಏನ್ ನಡೀತಾ ಇದೆ, ಯಾರ್ ನೀನು, ನನ್ನ ಅಧಿಕಾರವಾಗಿ ಹೆಂಗಿತ್ರ ಹೆಸರಿಟ್ಟು ಕರೀತಾ ಇದೀಯ ಅಂದಾಗ ಹೀರೋ ಕೂಡ ನಡೆದಿರೋ ಎಲ್ಲಾ ವಿಷಯನ ಹೇಳ್ತಾರೆ. ಈ ತರ ವಿಷಯ ಕೇಳಿದ್ಮೇಲೆ ಯಾರಾದ್ರೂ ನಂಬ್ತಾರ, ಹಂಗಾದ್ರೆ ಏನು ಇವಾಗ ಇವನ್ ಮೈ ಒಳಗಡೆ ನೀನ್ ಇದೆಯಾ ಅಂತ ಹೇಳ್ತಾ ಇದೀಯಾ, ಇದೆಲ್ಲ ನಂಬೋ ತರನ ಇದೆ ಅಂತ ಹೇಳಿದಾಗ ಹೀರೋ ಪ್ರತಿಯೊಂದು ವಿಷಯನ ಕೂಡ ಹೇಳ್ತಾನೆ. ಅಂದ್ರೆ ಇವ್ರು ಲವ್ ಮಾಡ್ಬೇಕಾದ್ರೆ ಇವರಿಬ್ರು ಜೊತೆಗಿರ್ಬೇಕಾದ್ರೆ ಅವ್ರಿಬ್ರು ಎಲ್ಲೆಲ್ಲ ಹೋಗಿದ್ರು ಎಲ್ಲೆಲ್ಲ ಬಂದಿದ್ರು ಅಂತ. ಅಷ್ಟೇ ಅಲ್ಲ, ನಿನ್ ಸೊಂಟದ ಹತ್ರ 5 ರೂಪಾಯಿ ಕಾಯಿನ್ ಅಷ್ಟೊಂದು ಮಂಚೆ ಇದೆ, ಸಾಕ, ಇಲ್ಲ ಇನ್ನು ಎಲ್ಲೆಲ್ಲಿ ಮಚ್ಚೆಗಳಿದೆ ಅಂತ ಹೇಳ್ಬೇಕಂದಿದ ತಕ್ಷಣ ಅಮ್ಮ ಸಾಕು ಅದೆಲ್ಲ ನೀನೇನ್ ಹೇಳ್ಬೇಕಾಗಿಲ್ಲ ಅಂತ ಹೇಳಿ ನಮ್ ಹೀರೋ ಕಡೆ ನೋಡಿದಾಗ ನಮ್ ಹೀರೋ ಹೇಳ್ತಾನೆ, ಅಂದ್ರೆ ನಾವ್ ಯಾವಾಗ ಪ್ರಪೋಸ್ ಮಾಡ್ಕೊಂಡ್ವಿ, ನಮ್ಗೆ ಯಾವಾಗ ಬ್ರೇಕಪ್ ಆಯ್ತು ಅಂತ ಪ್ರತಿಯೊಂದನ್ನ ಕೂಡ ಹೇಳ್ತಾರೆ. ಇಷ್ಟು ನಿಜಾನ ಹೇಳದ್ಮೇಲೆ ಅವ್ರ ಕೈಲಿ ನಮ್ದೇ ಇರಕ್ಕಾಗತ್ತಾ, ನಂಬ್ತಾರೆ. ಆದ್ರೆ ಇವಾಗ ಹೀರೋನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇವ್ರಿಲ್ಲ. ನಾನ್ ಕಷ್ಟ ಅಂತ ಇದ್ದಾಗ ನೀವು ನನ್ನ ಬಿಟ್ಬಿಟ್ಟೋದ್ರಿ, ಇಷ್ಟು ವರ್ಷ ಆದ್ಮೇಲೆ ಇವಾಗ ಏನಕ್ ಬಂದಿದ್ದೀರಾ, ನೀವೇನ್ ನನ್ಗೋಸ್ಕರ ನಿಲ್ಬೇಕಾಗಿಲ್ಲ, ನೀವ್ ಹೋಗ್ಬೋದು ಅಂತ ಹೇಳಿ ಬೈದ್ ಕಳಿಸ್ಬಿಟ್ರು. ನಮ್ ಹೀರೋನ ಅಲ್ಲಿಂದ ಹೊರಟೋದ. ಇನ್ನೊಂದ್ ಕಡೆ ಮಿಯಾನ ತೋರಿಸ್ತಾರೆ. ಮಿಯಾ ಕ್ಲಾಸ್ ಅಲ್ಲೇ ಇರೋ ಒಂದು ಹುಡುಗ ಏನೋ ಒಂದು ಪಾರ್ಟಿನ ಇಟ್ಕೊಂಡಿದೀವಿ ಬಾ ಅಂತ ಕರೆದಿರೋದ್ರಿಂದ ಮಿಯಾ ಕೂಡ ಪಾರ್ಟಿಗೆ ಹೋಗಿರೋದು. ಆದ್ರೆ ಅವ್ನು ಒಳ್ಳೆಯವನಲ್ಲ, ಒಂದು ರೋಡ್ ರೋಮಿಯೋ ಅಂತಾನೆ ಹೇಳ್ಬೇಕು. ಮಿಯಾ ಅಂದ್ರೆ ಆಗದೆ ಇರೋ ಒಂದು 4 ಹುಡುಗಿರು ಇರ್ತಾರಲ್ವಾ ಕ್ಲಾಸ್ ಅಲ್ಲಿ, ಯಾವಾಗ ಅವಳನ್ನ ಬುಲಿ ಮಾಡ್ತಾ ಇರ್ತಾರಲ್ವಾ, ಆ ಹುಡುಗಿರೆಲ್ಲ ಒಂದ್ ಜಾಗದಲ್ಲಿ ಕುತ್ಕೊಂಡು ಏನೋ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಕಾರ್ಡ್ಸ್ ಎಲ್ಲ ಆಡ್ಕೊಂಡು ಟೈಮ್ ನ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಬೇಕಾಗಿರೋ ಕೆಲಸಗಳನ್ನ ಮಾಡ್ಕೊಡಕ್ಕೆ ಅವ್ರ ಜೊತೆಗೆ ಇಟ್ಕೊಂಡಿರೋದೆ ನಮ್ ಹೀರೋ ಅವ್ರ ಫ್ರೆಂಡ್ ನ. ಅವನು ಅದೇ ಜಾಗದಲ್ಲೇ ಇರ್ತಾನೆ. ಆದ್ರೆ ಇಲ್ಲೆಲ್ಲ ಈ ಹುಡುಗಿರು ಮಿಯಾ ಬಗ್ಗೆನೆ ಮಾತಾಡ್ತಾ ಇರೋದು. ಅವಳಿಗೆ ಈ ನಡುವೆ ಕೊಬ್ಬು ಜಾಸ್ತಿ ಆಗ್ಬಿಡಿದೆ, ಆ ಕೊಬ್ಬನ ಅಣಗ್ಸೋದಕ್ಕಂತಾನೆ ಆ ರೋಡ್ ರೋಮಿಯೋ ಅವಳನ್ನ ಒಂದು ಪಾರ್ಟಿಗೆ ಕರ್ಕೊಂಡೋಗಿರೋದು.
ಹೇಳೋದು. ಇನ್ನೇನು ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ಯಾ, ಅವಳನ್ನ ಯೂಸ್ ಮಾಡ್ಕೊಂಡು ಬಿಸಾಕ್ ಬಿಡ್ತಾರೆ, ಅವಳಿಗೆ ಅವಮಾನ ಮಾಡೋದಕ್ಕೋಸ್ಕರನೇ ಈ ತರ ಎಲ್ಲ ಕರ್ದಿರೋದು ಅಂತ ಎಲ್ಲ ನಿಜಾನ ಹೇಳ್ತಾ ಇದ್ರೆ ಇದನ್ನೆಲ್ಲ ಡಾಂಗ್ ಅವ್ರ ಫ್ರೆಂಡ್ ಕೇಳಿಸ್ಕೊಳ್ತಾನೆ ಇದ್ದ. ಇವ್ರು ಹೇಳಿದ ತರಾನೇ ಅಲ್ಲಿ ಮಿಯಾಗೆ ಅಲ್ಲಿರೋರೆಲ್ಲ ಮೈ ಮೇಲೆ ಡ್ರಿಂಕ್ಸ್ ಎಲ್ಲ ಹಾಕೋದು, ಅವಳಿಗೆ ಟಾರ್ಚರ್ ಕೊಡೋದನ್ನ ಶುರು ಮಾಡ್ಬಿಟ್ರು. ನೆಕ್ಸ್ಟ್ ಮಿನಿಟ್ ಹೀರೋ ಹೇಳಿದೇ ಇರ್ತಾನ, ಡಾಂಗ್ ಅವ್ರ ಫ್ರೆಂಡ್ ಹೇಳಿದ್ದಾಯ್ತಲ್ವಾ, ಸೊ ಬಂದು ಹೆಂಗೋ ಕಾಪಾಡ್ಬಿಟ್ರು. ಜಾಕೆಟ್ ಎಲ್ಲ ಅವಳಿಗೆ ಒದಿಸ್ಬಿಟ್ಟು ಯಾರ್ ಎಲ್ಗೆ ಕರೆದ್ರು ಬಂದ್ಬಿಡ್ತೀಯಾ, ಬಾ ಫಸ್ಟ್ ಇಲ್ಲಿಂದ ಹೋಗೋಣ ಅಂತ ಅವಳನ್ನ ನೈಸಾಗಿ ಮಾತಾಡಿಯಿಂದ ಕರ್ಕೊಂಡು ಹೋಗ್ಬೇಕಂದ್ರೆ ಅಲ್ಲಿರೋರು ಬಾಯ್ ಮುಚ್ಕೊಂಡು ಇದ್ದಿದ್ರದು ಉಳ್ಕೊಂಡ್ಬಿಟ್ಟಿರೋರೇನೋ, ಆದ್ರೆ ಬೇಕಂತ ನಮ್ ಹೀರೋಗೆ ಬಾಯ್ ಕೊಟ್ಟು ಸಿಕ್ಕಾಕೊಳ್ತಾರಂತಾರಲ್ಲ ಅದೇ ಇದು. ನಮ್ ಹೀರೋ ಎಷ್ಟೋ ಮ್ಯಾನೇಜ್ ಮಾಡಕ್ಕೆ ಟ್ರೈ ಮಾಡ್ತಾನೆ, ಓದೇ ತಿನ್ ಸಾಯ್ಬೇಡ್ರು ಅಂತ, ಆದ್ರೂ ಇಲ್ಲ ನಾವ್ ಜಗಳ ಮಾಡೇ ಮಾಡ್ತೀವಿ ಅಂತ ಹೇಳಿ ಮುಂದೆ ಬಂದ್ರೆ ನಮ್ ಹೀರೋ ಬಿಡ್ತಾನ. ಹಿಡ್ಕೊಂಡು ಅವನು ಸರಿಯಾಗಿ ಒಂದ್ ಪಂಚು, ಒಬ್ಬನಿಗೆ ಕತ್ತಿ ತಿರುಗಿಸಿ ನೀರಲ್ಲಿ ಹಾಕ್ಬಿಟ್ಟ, ಇನ್ನೊಬ್ಬನಿಗೆ ಲೆಫ್ಟ್ ಅಲ್ಲಿ, ಇನ್ನೊಬ್ಬನಿಗೆ ರೈಟ್ ಅಲ್ಲಿ, ಒಬ್ಬನಿಗೆ ಕಾಲಲ್ಲಿ ಅಂತ ಎಲ್ಲರಿಗೂ ಒಂದ್ ಶಾರ್ಟ್ ಕೊಟ್ಟು ದಿಕ್ಕಾಪಲಾಗಿ ಬಿಸಾಕ್ಬಿಟ್ಟ. ಬಾ ಹೋಗೋಣ ಅಂತ ಹೇಳಿ ಮಿಯಾನ ಕೂಡ ಸೇಫ್ ಕರ್ಕೊಂಡ್ ಬಂದು ಮನೇಲಿ ಬಿಟ್ಬಿಟ್ರು. ಇನ್ನೊಂದ್ ಕಡೆ ನಮ್ ಹೀರೋ ಅವರ ಗಾಡ್ ಫಾದರ್ ನ ತೋರಿಸ್ತಾರೆ. ಅಲ್ಲಿ ಹೀರೋ ಅವ್ರ ವೈಫ್ ಬಂದು ನಮ್ ಹೀರೋ ವಿರುದ್ಧ ತಾನೇ ಕೆಲಸ ಮಾಡ್ತಾ ಇರೋದು, ಅಂದ್ರೆ ಬೇಕಂತ ಹೋಗಿ ತಪ್ಪಾಗಲ್ಲ ನಮ್ ಹೀರೋ ಬಗ್ಗೆ ಹೇಳೋ, ಅವನ ಹತ್ರ ಮೋಸ ಮಾಡಿದಾನೆ, ಈ ತರ ಮೋಸ ಮಾಡಿದಾನೆ ಅಂತೆಲ್ಲ ಹೇಳ್ತಾ ಇದ್ರು. ಒಂದ್ ಸ್ಟೇಜ್ ಗಾಯಪನು ನಂಬಿಡ್ತಾನಲ್ವಾ, ಆದ್ರೆ ಕಂಪ್ಲೀಟ್ ಆಗಿ ಹೀರೋ ನನ್ಗೆ ಮೋಸನೇ ಇಷ್ಟು ದಿನ ಮಾಡಿರೋದು ಅಂತ ನಂಬಿಟ್ರು. ಪಾಪ ಆ ಮನುಷ್ಯ ಇನ್ನೇನ್ ಮಾಡ್ತಾರೆ, ಈ ವಿಷಯನೆಲ್ಲ ಅಸಿಸ್ಟೆಂಟ್ ಬಂದು ನಮ್ ಹೀರೋ ಹತ್ರ ಹೇಳ್ತಾ ಇದಾರೆ, ನೋಡಪ್ಪ ನೀನ್ ಹೆಂಡತಿ ಈ ತರ ಎಲ್ಲ ಮಾಡ್ತಿದ್ದಾಳೆ ಅಂತ. ಇದಕ್ ಮೇಲೆ ಹೀರೋಗೂ ಇನ್ನೇನಿದೆ ಚಾನ್ಸು, ಸರಿ ಆಯ್ತು ನಾನ್ ಡೈರೆಕ್ಟ್ ಆಗಿ ಬಂದು ಅವ್ರನ್ನ ನೋಡಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ, ನಾನು ಒಂದು ಲೆಟರ್ ನ ಕೊಡ್ತೀನಿ, ಈ ಲೆಟರ್ ಎತ್ಕೊಂಡೋಗಿ ನಮ್ ಗಾಡ್ ಫಾದರ್ ಹತ್ರ ಕೊಟ್ಬಿಡು ಅಂತ ಹೇಳಿ ಒಂದು ಲೆಟರ್ ನ ಬರ್ದ್ ಕೊಡ್ತಾರೆ. ಅದೇ ತರ ಅಸಿಸ್ಟೆಂಟ್ ಕೂಡ ಅವ್ರನ್ನ ಮೀಟ್ ಮಾಡಿ ನಿಮ್ಗೆ ಹೀರೋ ಬಂದು ಈ ತರ ಒಂದು ಲೆಟರ್ ನ ಕೂಡ ಕೇಳಿದಾರೆ ಅಂತ ಹೇಳಿ ಲೆಟರ್ ನ ಕೊಟ್ಬಿಟ್ಟೋದ್ರು. ಅಂತದ್ರಲ್ಲಿ ಏನ್ ಬರ್ದಿದ್ರು ಅಂತ ಗೊತ್ತಿಲ್ಲ, ಯಪ್ಪ ಓದಿದ್ನ ಅಂತ ಕೂಡ ಗೊತ್ತಿಲ್ಲ. ಇವಾಗ ಇನ್ನೊಂದ್ ಕಡೆ ತೋರಿಸ್ತಾರೆ, ನಮ್ ಹೀರೋಗೆ ಏನಪ್ಪಾ ಇದು ಜೀವನ ಅಂತ ಹೇಳಿ ಟೆನ್ಷನ್ ಅಲ್ಲಿ ಹೋಗ್ತಾ ಇದ್ರೆ ಅವ್ರ ಕ್ಲಾಸ್ ಅಲ್ಲೇ ಓದೋ ಇನ್ನೊಂದು ಹುಡುಗಿ ಕೈಯಲ್ಲಿ ಗಿಫ್ಟ್ ಬಾಕ್ಸ್ ಎಲ್ಲ ಎತ್ಕೊಂಡು ನಮ್ ಹೀರೋನ ಪ್ರಪೋಸ್ ಮಾಡೋದು ಅಲ್ದೆ ಡೇಟಿಂಗ್ ಗೆ ಬಾ ಅಂತ ಕರೀತಾ ಇರ್ತಾಳೆ. ಅಷ್ಟೇ ನಮ್ ಹೀರೋಗೆ ಸಖತ್ ಟೆನ್ಷನ್ ಆಗುತ್ತೆ. ನನ್ ವಯಸ್ಸು ಎಷ್ಟು ಗೊತ್ತಾ, ನನ್ಗೆ 40 ವಯಸ್ಸು, ನನ್ ವಯಸ್ಸವನ್ನ ನೀನ್ ಡೇಟಿಂಗ್ ಮಾಡಿದ್ರೆ ಅದಕ್ಕೆ ಹೆಸರು ಏನ್ ಗೊತ್ತಾ, ಸುಮ್ನೆ ನನ್ ಬಾಯಲ್ಲಿ ನೀನ್ ಬೀಳ್ಬೇಡ, ಇಲ್ಲಿಂದ ಹೊರಟೋಗು ಅಂತ ಹೇಳಿ ಬೆದರಿಸ್ತಾ ಇರ್ತಾನೆ. ಆಕ್ಚುಲಿ ಅವನೊಂದು ಸ್ಟೂಡೆಂಟ್ ಮೇಲೆ ಇದ್ದಾನೆ ಅನ್ನೋದನ್ನ ಮರ್ತೋಗ್ಬಿಟ್ಟಿತ್ರ ಹೇಳ್ತಾ ಇರೋದು, ಆದ್ರೆ ಅವಳಿಗೆ ಅವಾಯ್ಡ್ ಮಾಡೋದಕ್ಕೋಸ್ಕರ ಇದ್ರೆಲ್ಲ ಮಾತಾಡ್ತಾ ಇದ್ದಾನೆ ಅಂತ ಫೋರ್ಸ್ಫುಲ್ ಆಗಿ ಗಿಫ್ಟ್ ನ ಕೊಟ್ಬಿಟ್ಟು ನಾಚಿಕೆಂದ ಮೇಡಮ್ ಅಲ್ಲಿಂದ ಓಡಾಟೋದ್ರು. ಅವಳು ಅಲ್ಲಿಂದ ಹೋಗಿದ್ ಒಂದ್ ಸ್ವಲ್ಪ ಹೊತ್ತಿಗೆ ಮಿಯಾ ಕೂಡ ಆ ಜಾಗಕ್ಕೆ ಬರ್ತಾಳೆ. ಮಿಯಾ ಹತ್ರ ತುಂಬಾ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿ ಮಾತಾಡ್ತಾನಲ್ವಾ, ಅದ್ರಲ್ಲಿ ಬೇರೆ ಮೊನ್ನೆ ಆ ರೋಡಿ ಬಾಯ್ಸ್ ಇಂದ ಕಾಪಾಡಿದ್ದಕ್ ಬೇರೆ ಇನ್ನಷ್ಟು ಇಂಪ್ರೆಸ್ ಆಗ್ಬಿಟ್ಟಿರ್ತಾಳೆ. ಇವಳು ಡೈರೆಕ್ಟ್ ಆಗಿ ಬಂದು ನಮ್ ಹೀರೋನ ಪ್ರಪೋಸ್ ಮಾಡ್ಬಿಟ್ಲು. ಪ್ರಪಂಚದಲ್ಲಿ ನಡೀತಿರೋದಲ್ಲ ಇಲ್ಲಿ ನಡೀತಾ ಇದೆ, ಎತ್ತು ತಂದೆಗೆ ನೀನ್ ಬಂದು ಪ್ರಪೋಸ್ ಮಾಡ್ತಾ ಇದ್ಯಾ, ಅಯ್ಯೋ ಕತ್ತೆ ಅದೆಲ್ಲ ವರ್ಕೌಟ್ ಆಗಲ್ಲ, ಮುಚ್ಕೊಂಡೋಗಿ ನಿನ್ ಕೆಲಸ ನೀನ್ ನೋಡು ಅಂತ ಬೈದ್ ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅವಳಿಗೆ ಪಾಪ ಮನ್ಸೇ ಹೊಡೆದೋಯ್ತು. ಸ್ಟ್ರೇಟ್ ಆಗಿ ವಿಷನ್ ಎತ್ಕೊಂಡೋಗ ಅವ್ರ ಅಮ್ಮ ಹತ್ರ ಕೂಡ ಹೇಳ್ತಾಳೆ. ಅವ್ರಮ್ಮಗ ಡಬಲ್ ಶಾಕು, ಏನೇ ಹೇಳ್ತಾ ಇದೀಯಾ, ತಲೆಯಲ್ಲಿ ಬುದ್ಧಿಗಿದ್ದಿ ಇದೆಯಾ ಇಲ್ವಾ ನಿನ್ಗೆ, ಪ್ರಪಂಚದಲ್ಲಿ ಎಲ್ಲಾದ್ರೂ ಈ ತರ ನಡೆಯುತ್ತಾ, ನೀನೇನಕ್ಕೆ ಈ ತರ ಕರ್ಮನೆಲ್ಲ ಮಾಡ್ತಾ ಇದೀಯಾ, ಅದೆಲ್ಲ ತುಂಬಾ ದೊಡ್ಡ ತಪ್ಪು, ನೀನ್ ಆತರ ಎಲ್ಲ ಮಾಡ್ಬಾರ್ದು ಅಂತಂದ್ರೆ ಅವಳಿಗೇನ್ ಅರ್ಥ ಆಗುತ್ತೆ, ಅಮ್ಮ ನನ್ ಕ್ಲಾಸ್ ಅಲ್ಲಿ ಓದೋ ಹುಡುಗನ ಹತ್ರ ನಾನು ಇಷ್ಟ ಪಡ್ತಾ ಇದೀನಿ, ನಾನ್ ಯಾಕೆ ಇಷ್ಟ ಪಡಬಾರ್ದು, ಇದ್ರಲ್ಲಿ ಏನಿದೆ ಅಂತ ವಿಷಯ ಅಂತಂದಾಗ ಅವ್ರಮ್ಮ ಅಯ್ಯೋ ನಿನ್ಗೆ ಹೆಂಗ್ ಹೇಳೋದು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೆಂಗೋ ಏನೋ ಹೇಳಿ ಮ್ಯಾನೇಜ್ ನ ಮಾಡ್ಬಿಟ್ರು. ಅದಾದ್ಮೇಲೆ ನೆಕ್ಸ್ಟ್ ಮಿನಿಟ್ ಮಿ ಅವ್ರಮ್ಮ ಹೀರೋನ ಮೀಟ್ ಮಾಡ್ಬಿಟ್ಟು ಹೋಗಿ ಸರಿಯಾಗಿ ಬೈತಾ ಇರ್ತಾರೆ. ಯೋ ಏನಯ್ಯ ಮಾಡಿಟ್ಟಿದ್ಯಾ, ಏನ್ ಕೆಲಸ ಮಾಡಿಟ್ಟಿದ್ಯಾ, ಅವಳು ಬಂದು ನಿನ್ನ ಪ್ರಪೋಸ್ ಮಾಡಿದಾಳಂತೆ, ನಿನ್ನ ಇಷ್ಟ ಪಡ್ತಾ ಇದೀನಿ ಅಂತ ನನ್ನ ಹತ್ರ ಬಂದು ಹೇಳ್ತಿದ್ದಾಳೆ, ಏನ್ ನಡೀತಾ ಇದೆ ಅಂದಾಗ ಅದ್ ನನ್ಗೆ ಹೆಂಗೆ ಗೊತ್ತು, ಒಂದ್ ಅಪ್ಪ ಮಗಳ ಹತ್ರ ಹೆಂಗ್ ನಡ್ಕೊಂತಾರೋ ನಾನ್ ಹತ್ರನೇ ನಡ್ಕೊಂಡಿದ್ದು, ಸರಿ ನೀನ್ ಅದ್ರ ಬಗ್ಗೆ ಎಲ್ಲ ನೀನ್ ಟೆನ್ಷನ್ ಆಗ್ಬೇಡ, ನಾನು ಅದ್ ಹೆಂಗೋ ಮಾತಾಡಿ ಮ್ಯಾನೇಜ್ ಮಾಡ್ತೀನಿ, ನಾನ್ ಫಸ್ಟ್ ನಿನ್ನ ಹತ್ರ ಸಾರಿ ಕೇಳ್ಬಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತಂದಾಗ ಮಿಯಾ ಅವ್ರಮ್ಮ ಹೇಳ್ತಾರೆ, ಇವಾಗ ನಾನ್ ಕ್ಷಮಿಸ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ಹೆಂಗೆ, ಮತ್ತೆ ನಮ್ಮ ಮಧ್ಯ ಬಾಂಡಿಂಗ್ ಬರುತ್ತಾ ಹೆಂಗೆ ಅಂತ ಕೇಳ್ತಾ ಇರ್ತಾರೆ. ಇವ್ರ ಈ ತರ ಬಾಂಡಿಂಗ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಮಗಳ ಜಾಕೆ ಬಂದ್ಬಿಟ್ಲು. ಏನು ನೀವಿಬ್ರು ಏನೋ ಬಾಂಡಿಂಗ್ ಗಿಂಡಿಂಗ್ ಅಂತ ಮಾತಾಡ್ತಾ ಇದೀರಾ, ಇಲ್ಲಿ ಏನ್ ನಡೀತಾ ಇದೆ ಅಂತ ಕೇಳುವಾಗ ಸೆಂಟ್ರಲ್ ನಮ್ ಹೀರೋ ಬೈಟ್ ಕೊಂಡ್ ಸುಮ್ನೆ ಹೇಳ್ದೆ, ನಾನ್ ನಿಮ್ಮ ಅಮ್ಮನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟ. ಅಷ್ಟೇ ಸಖತ್ ಶಾಕ್ ಆಗೋಯ್ತು. ಅದ್ರಲ್ಲೂ ಮಿಯಾಗಂತೂ ಇನ್ನಷ್ಟು ಶಾಕು. ಓಹೋ ನೀನ್ ನಮ್ಮ ಅಮ್ಮನ ಲವ್ ಮಾಡ್ತಾ ಇದೀಯಾ, ಅಮ್ಮ ಹಂಗಂದ್ರೆ ಅದಕ್ಕೆ ತಾನೆ ನಾನು ಡಾಂಗ್ ನ ಪ್ರಪೋಸ್ ಮಾಡಿದೆ ಅಂತ ಹೇಳಿದಾಗ ನೀವ್ ಬೈದಿದ್ದು, ನಿಮಗ್ ಕೂಡ ಅವ್ನ ಮೇಲೆ ಇಂಟ್ರೆಸ್ಟ್ ಇದೆ ತಾನೆ, ನಾನು ನಿಮ್ ಮಾತನ್ನ ಕೇಳಲ್ಲ, ನೀವು ನನ್ ಮೋಸ ಮಾಡ್ಬಿಟ್ರಿ ಅಂತ ಹೇಳಿ ಅಳ್ಳಕ್ಕೆ ಶುರು ಮಾಡ್ಬಿಟ್ಲು. ಮಿಯಾ ಅವ್ರ ಅಮ್ಮ ಬಂದು ಏನೇನೋ ಹೇಳಿ ಅವಳಿಗೆ ಮ್ಯಾನೇಜ್ ಮಾಡಿ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಅವ್ಳು ಕೇಳೋ ತರ ಇಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಹತ್ಕೊಂಡ್ ಹೊರಟೋದ್ಲು. ಅವಳು ಹೋದ್ಮೇಲೆ ಮಿಯಾ ಅವ್ರ ಅಮ್ಮಗೆ ಟೆನ್ಷನ್ ಆಗೋಯ್ತು. ಇಷ್ಟು ವರ್ಷ ಇಲ್ದೇ ನನ್ನ ಜೀವನದಲ್ಲಿ ಬಂದ್ಬಿಟ್ಟು ನನ್ನ ಜೀವನದಲ್ಲಿ ಮತ್ತೆ ಆಡಕ್ಕೆ ಶುರು ಮಾಡಿದ್ಯಾ, ಅವಳ ಹತ್ರ ಏನಕ್ಕೋ ನನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ, ನಿನ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿ ಸರಿಯಾಗಿ ಹಾಕಿ ಅವನು ಹೊಡಿತಾರೆ ರೋಡಲ್ಲೇ. ಈ ತರ ಒಂದ್ ಕಡೆ ಈ ತರ ಲೈಫ್ ಹೋಗ್ತಾ ಇದ್ರೆ ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಇರೋ ನಮ್ ಹೀರೋ ಕಂಡ್ಬಿಟ್ಬಿಟ್ರು. ನಮ್ ಹೀರೋ ಅಲ್ಲ, ನಮ್ ಹೀರೋ ಮೈ ಒಳಗಡೆ ಹೀರೋ ಡಾಂಗ್ ಕಂಡ್ಬಿಟ್ಟ ಅಂತಾನೆ ಹೇಳ್ಬೇಕು. ಅವ್ನ್ ಗೆದ್ ನೋಡಿದ್ರೆ ಅವ್ನ್ಗೇನು ಅರ್ಥ ಆಗ್ತಾ ಇಲ್ಲ. ಅವ್ನ್ ಸ್ಟ್ರೇಟ್ ಆಗಿ ಹಾಸ್ಪಿಟಲ್ ಇಂದ ಅವ್ರ ಮನೆಗೆ ಬಂದ್ಬಿಟ್ಟಿರ್ತಾನೆ. ಡ್ಯಾಡಿ ನನ್ ಕಂಡ್ಬಿಟ್ಟು ನೋಡೋಷ್ಟರಲ್ಲಿ ನನ್ಗೆ 40 ವಯಸ್ಸು ಆಗ್ಬಿಟ್ಟಿದೆ, ಹಂಗಾದ್ರೆ ಎಷ್ಟು ವರ್ಷದಿಂದ ನನ್ ಕೋಮನಲ್ಲಿ ಇದ್ದೆ ಡ್ಯಾಡಿ ಅಂತ ಹೋಗೋರ ಅಪ್ಪ ಹತ್ರ ಮಾತಾಡ್ತಾ ಇದ್ರೆ ಅವ್ರಪ್ಪಾಗ ಇವ್ನ ನೋಡಿದ ತಕ್ಷಣ ಸಖತ್ ಶಾಕು. ನನ್ ವಯಸ್ಸಲ್ಲೇ ಇದೆ, ನನ್ನೇ ಅಪ್ಪ ಅಂತ ಕರೀತಾ, ಯಾವ ಮೆಂಟಲ್ ಹಾಸ್ಪಿಟಲ್ ಇಂದ ನಾನು ತಪ್ಪಿಸ್ಕೊಂಡ್ ಬಂದೆ ಅಂತ ಹೇಳಿ ಅಲ್ಲಿ ಅವ್ರಿಬ್ರಿಗೂ ಒಂದು ಕ್ಲಾಶೇ ಆಗ್ಬಿಟ್ಟಿರುತ್ತೆ. ಆತರ ಅವ್ರು ಜಗಳ ಆಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಒಳಗಡೆ ಎಂಟ್ರಿ ಆಗ್ತಾರೆ. ನಮ್ ಹೀರೋಗೆ ಅವ್ನ್ ಮೈನ ನೋಡ್ಕೊಂಡಿದ ತಕ್ಷಣ ಅವ್ನಿಗೆ ಕ್ಲಿಯರ್ ಆಗಿ ಅರ್ಥ ಆಗೋಯ್ತು, ಡಾಂಗ್ ಮೈಯಲ್ಲಿರೋ ಆತ್ಮ ನನ್ ಮೈಯಲ್ಲಿ ಬಂದಿದೆ, ನನ್ ಮೈಯಲ್ಲಿರೋ ಆತ್ಮ ಅವ್ನ್ ಮೈಯಲ್ಲಿ ಹೋಗಿದೆ ಅಂತ. ಹೆಂಗೋ ಸ್ವಲ್ಪ ಸಿಚುವೇಶನ್ ನ ಹ್ಯಾಂಡಲ್ ಮಾಡಿ ಅವ್ರನ್ನ ಕೂರ್ಸ್ಬಿಟ್ಟು ನಡೆದಿರೋ ವಿಷಯ ಇದು, ಈಗ ನಡೀತಾ ಇರೋದು ಇದು ಅಂತ ಪ್ರತಿ ಒಂದನ್ನ ಕೂಡ ಡೀಟೇಲ್ಡ್ ಆಗಿ ಡಾಂಗ್ ಅವರಪ್ಪ ಹತ್ರ ಎಲ್ಲ ಹೇಳ್ತಾರೆ. ಡಾಂಗ್ಗೂ ಹೇಳ್ತಾರೆ. ಡಾಂಗ್ ಇವಾಗ ಸಮಾಧಾನ ಪಡಿ, ಹೆಂಗೋ ನಿಜಾನ ಹೇಳ್ಬಿಟ್ಟೆ ಅಂತ. ಇದ್ರೂನು ಈಗ ಮಿಯಾ ಅವ್ರ ಅಮ್ಮನ ಕರೆಕ್ಟ್ ಮಾಡ್ಬೇಕಲ್ವಾ, ಅದಕ್ಕೆ ಇವನ್ ಮೈನ ಯೂಸ್ ಮಾಡ್ಕೊಂಡು ಹೋಗ್ಬೋದಲ್ವಾ ಅಂತ ಹೇಳಿ ಹೀರೋ ಅವ್ನ್ ಬಟ್ಟೆನೆಲ್ಲ ಎತ್ತಿ ಅವ್ನ್ ಮೈಗೆ ಹಾಕ್ಬಿಟ್ಟು
ಮಾಡ್ಬಿಟ್ಟು ಚೆನ್ನಾಗಿ ಮೇಕಪ್ ಅಲಂಕಾರ ಎಲ್ಲ ಮಾಡ್ಬಿಟ್ಟು ರೆಸ್ಟೋರೆಂಟ್ ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ನಿಜ ಹೇಳ್ತಾರ ಅಂತ ನೋಡಿದ್ರೆ ಇಲ್ಲ, ಈ ತರ ಹೀರೋ ಬಂದು ಕಣ್ಬಿಟ್ಟಿದ ತಕ್ಷಣ ನಮ್ ಸೋಲ್ ಮತ್ತೆ ಸ್ವಿಚ್ ಆಗೋಯ್ತು, ನನ್ ಮೈಯಲ್ಲಿರೋ ಆತ್ಮ ನನ್ ಮೈಯಲ್ಲೇ ಇದೆ, ಅವ್ನ ಮೈಯಲ್ಲಿರೋ ಆತ್ಮ ಅವ್ನ ಮೈಯಲ್ಲೇ ಇದೆ ಅಂತ ಹೇಳಿ ಹೀರೋ ಏನೆಲ್ಲಾ ಮಾತಾಡ್ಬೇಕು ಅಂತ ಟ್ರೈನಿಂಗ್ ಕೊಟ್ಟು ಕರ್ಕೊಂಡ್ ಬಂದಿರ್ತಾರೆ. ಆಲ್ಮೋಸ್ಟ್ ಒಂದ್ ಸ್ಟೇಜ್ ಗೆ ಮಿಯಾ ಅವ್ರ ಅಮ್ಮ ಕೂಡ ನಂಬಿಟ್ರು, ಓಕೆ ಇವ್ರು ನಿಜವಾಗ್ಲೂನೆ ಬಂದಿದ್ದಾರೆ ಅಂತ. ಆದ್ರೆ ಈ ಟೈಮ್ ಅಲ್ಲಿ ರೌಡಿ ಗ್ಯಾಂಗ್ ಅಲ್ಲ ಅಲ್ಲಿ ಒಳಗಡೆ ಎಂಟ್ರಿ ಆಗ್ಬಿಟ್ರು. ಅಂದ್ರೆ ಕೋಮನಲ್ಲಿರೋ ಹೀರೋ ಎದ್ದಿದ್ದಾನೆ ಅಂತ ಗೊತ್ತಾಗಿ ಅವನನ್ನ ಹುಡ್ಕೊಂಡ್ ರೆಸ್ಟೋರೆಂಟ್ ಗೂ ಬಂದ್ಬಿಟ್ರು. ಈ ತರ ರೌಡಿಗಳು ಬಂದ್ಮೇಲೆ ಕೂಡ ಅವ್ರ ಒರಿಜಿನಲ್ ಕ್ಯಾರೆಕ್ಟರ್ ಹೊರಗಡೆ ಬರ್ದೇ ಇರುತ್ತಾ. ಹೀರೋ ಮೈ ಒಳಗಡೆ ಇರೋ ಡಾಂಗ್ ಗೆ ಸಖತ್ ಭಯ ಆಗೋಯ್ತು. ಅಯ್ಯೋ ಆಂಟಿ ಅಂತ ಹೇಳಿ ಅವ್ರ ಕೈನ ಹಿಡ್ಕೊಂಡು ಭಯ ಪಡ್ತಾ ಇರ್ತಾನೆ. ನಮ್ ಹೀರೋಗ್ ಅರ್ಥ ಆಗೋಯ್ತು ಇದಕ್ ಮೇಲೆ ಏನು ಮ್ಯಾಟರ್ ಮಾತಾಡಕ್ಕಿಲ್ಲ ಅಂತ ಹೇಳಿ ಸೈಲೆಂಟ್ ಆಗಿ ಡಾಂಗ್ ನ ಮತ್ತೆ ಮಿಯಾ ಅವ್ರ ಅಮ್ಮನ ನೀವು ಒಳಗಡೆ ಇರಿ ಅಂತ ಹೇಳಿ ಒಳಗಡೆ ಹಾಕ್ಬಿಟ್ಟು ಇಲ್ಲಿ ಫೈಟಿಂಗ್ ಮಾಡಕ್ಕೆ ಶುರು ಮಾಡ್ಬಿಟ್ರು. ಆದ್ರೆ ಇನ್ನು ಅವ್ರಿಗೆ ಕನ್ಫರ್ಮ್ ಆಗಿಲ್ಲ ಹೊರಗಡೆ ಇರೋದು ಆ ಚಿಕ್ಕ ಹುಡುಗನೇ ಅನ್ಕೊಂಡು ಅಯ್ಯೋ ಅಪ್ಪ ಬೇಡ ಡಾಂಗ್ ಹೋಗ್ಬಿಡ ಕಣವ್ರು ನಿನ್ನ ಹೊಡೆದ್ ಬಿಡ್ತಾರೆ ಅಂತ ಹೇಳಿ ಅವನ ಬಗ್ಗೆ ತುಂಬಾನೇ ಕಾಳಜಿಯಿಂದ ಮಾತಾಡ್ತಿದ್ರೆ ಒಳಗಡೆ ಇರೋನು ಅಯ್ಯೋ ಆಂಟಿ ನೀವ್ ಹೋಗ್ಬಿಡಿ ಆಂಟಿ ನೀವ್ ಇಲ್ಲೇ ಇರಿ ಆಂಟಿ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಹೊರಗಡೆ ಹೋಗಿರೋದು ನಮ್ ಹೀರೋ ಅಲ್ವಾ, ಸುಮ್ನೆ ಬಿಡ್ತಾನ, ಎಲ್ಲರನ್ನು ಹಾಕಿ ಸರಿಯಾಗಿ ಹೊಡಿತಾನೆ. ಆದ್ರೆ ಜಗಳ ಅಂತ ಒಂದು ಬಂದಾಗ ನಮ್ ಶರ್ಟ್ ಕೂಡ ಸ್ವಲ್ಪ ಹರಿಯೋದು ಕಾಮನ್ ಅಲ್ವಾ. ಸೊ ಒಂದ್ ಸ್ಟೇಜ್ ಗೆ ನಮ್ ಹೀರೋನ ಹೊಡೆದು ಕೆಳಗಡೆ ಹಾಕ್ಬಿಟ್ರು, ಒಂದ್ ಕತ್ತಿನ ಎತ್ಕೊಂಡು ಚುಚ್ಬಿಡ್ತೀನಿ ಅಂತ ಹೇಳಿ ಬೆದರಿಸ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ಒಳಗಡೆ ಹೀರೋ ಮಿಯಾ ಅವ್ರ ಅಮ್ಮ ಎಂಟ್ರಿ ಆಗ್ತಾರೆ, ಕೈಯಲ್ಲಿ ಸಿಲಿಂಡರ್ ಸಮೇತ, ಜೊತೆಗೆ ಲೈಟರ್ ನ ಬೇರೆ ಇಟ್ಕೊಂಡಿರ್ತಾರೆ. ಇಲ್ಲಿ ನೋಡ್ರೋ ಮರ್ಯಾದಾಗ ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ಹೋದ್ರು ಸರಿ, ಇಲ್ಲಾಂದ್ರೆ ಸಿಲಿಂಡರ್ ನ ಬ್ಲಾಸ್ಟ್ ಮಾಡ್ಬಿಡ್ತೀನಿ, ಎಲ್ಲರೂ ಇಲ್ಲೇ ಸುಟ್ಟು ಭಸ್ಮ ಆಗ್ಬಿಡ್ತೀವಿ, ಯಾವನನ್ನ ಹೊರಗಡೆ ಕಾಲಿಟ್ರು ಅಷ್ಟೇ ನಿಮ್ಮನ್ನ ಅಂತ ಹೇಳಿ ಬೆದರಿಸ್ತಾ ಇರ್ತಾರೆ. ಇನ್ ಈ ತರ ಒಂದು ದೊಡ್ಡ ಐಟಮ್ ನ ಇಟ್ಕೊಂಡು ಬೆದರ್ಸಿದ್ರೆ ಯಾರ್ ತಾನೇ ಭಯ ಪಡದೆ ಇರ್ತಾರೆ. ಅಯ್ಯೋ ನಮ್ಮನ್ನ ಬಿಟ್ಬಿಡಿ ಅಂತ ಹೇಳಿ ಹೀರೋನಲ್ಲೇ ಬಿಟ್ಬಿಟ್ಟು ಅವ್ರಲ್ಲಿಂದ ಹೊರಟೋದ್ರು. ಇವಾಗ ಮತ್ತೆ ಸುಳ್ಳು ಹೇಳಿದಾರಲ್ವಾ, ಹೆಂಗಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ಬೇಕಲ್ವಾ ಅಂತ ಹೀರೋ ಹೋಗಿ ಅವ್ರ ಕೈನ ಹಿಡ್ಕೊಂಡು ಮಾತಾಡ್ಬೇಕಾದ್ರೆ ನಾನ್ ನಿನ್ನ ಹತ್ರ ಮಾತಾಡ್ಬೇಕಾಗಿಲ್ಲ, ನಾನ್ ಪ್ರೀತಿಸಿದ್ದು ಅದು ಅಲ್ಲಿ ನಿಂತಿದಲ್ವಾ ಆ ದೇಹನ, ನಾನು ಹೋಗಿ ಅದ್ರ ಹತ್ರ ಮಾತಾಡ್ತೀನಿ ಅಂತ ಅಲ್ಲಿ ಡಾಂಗ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಡಾಂಗ್ ಏನ್ ಅರ್ಥ ಆಗ್ತಾ ಇಲ್ಲ, ಹಂಗೆ ತಿಕ್ಕಿ ತಿಕ್ಕಿ ನೋಡ್ತಾ ಇರ್ತಾನೆ, ಏನ್ ಮಾತಾಡ್ತಾ ಇದಾರೆ ಈ ಲೇಡಿ ಅಂತ. ಅಲ್ಲಿ ಹೋಗ್ಬಿಟ್ಟು ಹೇಳ್ತಾರೆ ನಿನ್ ಪಾಡಗ್ ನಿನ್ನ ಬಿಟ್ಬಿಟ್ಟು ಆರಾಮಾಗಿ ಇನ್ನೊಂದ್ ಮದ್ವೆನ ಮಾಡ್ಕೊಂಡು ಸಂತೋಷವಾಗಿ ಬದುಕ್ತಾ ಇದ್ಯಾ, ರಾಜೋರೋಷವಾಗಿದ್ಯಾ ಅಂತಾನೆ ಹೇಳ್ಬೇಕು. ನಾನ್ ಕೂಡ ನಿನ್ನ ಬಿಟ್ಬಿಟ್ಟು ಹೋದ್ಮೇಲೆ ತಪ್ಪನ ಅರ್ಥ ಮಾಡ್ಕೊಂಡು ಇವತ್ ಬರ್ತೀಯಾ ನಾಳೆ ಬರ್ತೀಯಾ ಅಂತ 17-18 ವರ್ಷ ನಾನ್ ಕಾದ್ಬಿಟ್ಟೆ. ಆದ್ರೆ ಇವಾಗ ಮತ್ತೆ ಬಂದಿದ್ಯಾ, ಆದ್ರೆ ಆ 18 ವರ್ಷ ನಮ್ ಮಗಳ ಮುಖದಲ್ಲಿ ನಿನ್ನ ನೋಡ್ಕೊಂಡು ನನ್ನ ಜೀವನನ ಕಳ್ಕೊಂಡ್ ಬಂದೆ. ಈಗ ಸಡನ್ ಆಗಿ ಬಂದು ನಾನು ನಿನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ನನಗ್ ನೀನ್ ಬೇಕು ಅಂತ ಕೇಳಿದ್ರೆ ಬಂದಿದ ತಕ್ಷಣ ಒಪ್ಕೊಳ್ಳೋದಕ್ಕೆ ನಾನೇನು ಅಂಗಡಿಯಲ್ಲಿ ಸಿಗೋ ಲಾಲಿಪಾಪ ಹಂಗಲ್ಲ ನಿನ್ನ ಅಷ್ಟ ಅಸಲ್ಟಾಗಿ ಎತ್ಕೊಳಕ್ ಆಗಲ್ಲ. ಇದ್ರು ನನ್ಗೆ ನಿನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಹೇಳಿ ತುಂಬಾ ಓವರ್ ಆಗಿ ಫೀಲಿಂಗ್ಸ್ ನ ತೋರಿಸ್ಬಿಟ್ಟು ಹಗ್ ಮಾಡ್ಕೊಂಡು ಹೆಂಗೋ ನಮ್ ಹೀರೋನ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರು. ನಮ್ ಹೀರೋಗೊಂದ್ ಸಂತೋಷ. ಆದ್ರೆ ಈಗ ಇರೋ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಲ್ವಾ, ಇವ್ರು ಸೋಲ್ ಸ್ವಿಚ್ ಆಗಿರೋ ವಿಷಯ ಇನ್ನು ಆ ಗಾಡ್ ಫಾದರ್ ಗೆ ಗೊತ್ತಿಲ್ಲ, ಅವ್ರನ್ನ ಮೀಟ್ ಮಾಡ್ಬೇಕು. ಇಷ್ಟು ದಿನ ಅವರು ನಮ್ ಹೀರೋ ಮೋಸ ಮಾಡಿದಾರೆ ಅಂತ ತಾನೆ ಅನ್ಕೊಂಡಿರೋದು. ಅದ್ರಿಂದ ಕೋಮಾದಿಂದ ಎದ್ದಿರೋ ನಮ್ ಹೀರೋನ ಅಲ್ಲಿಗೆ ಕಳಿಸ್ಬೇಕು, ಅಂದ್ರೆ ಡಾಂಗ್ ನ ಅಲ್ಲಿಗೆ ಕಳಿಸ್ಬೇಕು. ಅವ್ನ್ಗೇನ್ ಮಾತಾಡ್ಬೇಕು ಅಂತ ಗೊತ್ತಾಗುತ್ತೆ, ಪಾಪ ಸ್ಕೂಲ್ ಸ್ಟೂಡೆಂಟ್. ಅದಕ್ಕೆ ಬ್ಲೂಟೂತ್ ನ ಒಂದು ಕಿವಿಯಲ್ಲಿ ಹಾಕೊಂಡು ನಾನು ಇಲ್ಲಿಂದ ಏನ್ ಹೇಳ್ಕೊಡ್ತೀನೋ ನೀನ್ ಅದನ್ನ ಮಾತಾಡ್ಬೇಕು ಅಂತ ಧೈರ್ಯವಾಗಿ ಅವನನ್ನ ಒಳಗಡೆ ಕಳಿಸ್ತಾರೆ. ಅವನು ಒಂದು ಅವಸರದಲ್ಲಿ ಹೊಟ್ಟೋದ ಒಳಗಡೆ. ಆದ್ರೆ ಒಳಗಡೆ ಹೀರೋ ಅವ್ರ ವೈಫ್ ಗೆ ಇನ್ನೊಬ್ಬನ ಜೊತೆ ಅಫೇರ್ ಇತ್ತಲ್ಲ, ಅವನನ್ನ ಮತ್ತೆ ನಮ್ ಹೀರೋ ಅವ್ರ ವೈಫ್ ನ ಇಬ್ಬರನ್ನು ಹಂಗೆ ಹೊಡೆದು ಕೂರಿಸಿರ್ತಾರೆ. ಆಕ್ಚುಲಿ ಅವತ್ತು ನಮ್ ಹೀರೋ ಒಂದು ಲೆಟರ್ ನ ಕೊಟ್ಟು ಕಳ್ಸಿದ್ದಲ್ವಾ ಅಸಿಸ್ಟೆಂಟ್ ಹತ್ರ, ಅದ್ರಲ್ಲಿ ತುಂಬಾ ಕ್ಲಿಯರ್ ಆಗಿ ಬರ್ದಿರ್ತಾರೆ, ನಾನ್ ನಿಮ್ಗೆ ಯಾವ್ದೇ ಮೋಸ ಮಾಡ್ತಾ ಇಲ್ಲ, ನನ್ಗೆ ನೀವು ಗಾಡ್ ಫಾದರ್ ಇದ್ದಂಗೆ, ಮೋಸ ಮಾಡ್ತಾ ಇರೋದು ನಿಮ್ ಮಗಳು ಈ ತರ ಒಂದ್ ಜೊತೆ ಅಫೇರ್ ಅಲ್ಲಿ ಇದಾರೆ, ನೀವ್ ಅದನ್ನ ಕಂಡಿಡಿಬೇಕು ಅನ್ನೋ ಹತ್ರ ಹೇಳಿರ್ತಾರೆ. ಅದಾದ್ಮೇಲೆ ಅವರು ಸೀಕ್ರೆಟ್ ಆಗಿ ಕಂಡಿಡೋದು. ಇವಾಗ ಇವ್ರಿಬ್ಬರನ್ನ ಈ ತರ ಕರ್ಕೊಂಡ್ ಬಂದು ಕೂರ್ಸಿರೋದು. ಇವಾಗ ಈ ವಿಷಯ ಅವ್ರ ಅಪ್ಪಗೆ ಗೊತ್ತಾದ್ರೆ ಕೂಡ ಇದನ್ನ ಹೆಂಗಿದ್ರು ನಮ್ಮ ಮೇಲಿಂದ ಡೈವರ್ಟ್ ಮಾಡ್ಬೇಕಲ್ವಾ ಅಂತ ಹೇಳಿ ತಕ್ಷಣ ಹೀರೋ ಅವ್ರ ವೈಫ್ ನಮ್ ಹೀರೋ ಆಲ್ರೆಡಿ ಒಂದು ಅಫೇರ್ ಇದೆ, ಅಂದ್ರೆ ಒಂದು ಎಕ್ಸ್ ಗರ್ಲ್ ಫ್ರೆಂಡ್ ಇದ್ಲು, ಅವಳಿಗೊಂದ್ ಮಗಳು ಕೂಡ ಇದ್ದಾಳೆ ಅಂತ ಎಲ್ಲಾ ನಿಜನ ಹೇಳ್ಬಿಟ್ರು. ಇದನ್ನ ಕೇಳಿಸ್ಕೊಂಡು ಗಾಡ್ ಫಾದರ್ ಗೆ ಸ್ವಲ್ಪ ಶಾಕ್ ಆಗುತ್ತೆ, ಏನಪ್ಪಾ ಇವ್ಳು ಹೇಳ್ತಾರದೆಲ್ಲ ನಿಜಾನ ಅಂದಾಗ. ಇದೇ ಟೈಮ್ ಅಲ್ಲಿ ಆ ಕಡೆಯಿಂದ ನಮ್ ಹೀರೋ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾನೆ, ಬ್ಲೂಟೂತ್ ಆಫ್ ಆಗೋಯ್ತು, ಸಿಗ್ನಲ್ ಕಟ್ ಆಗೋಯ್ತು. ಅಯ್ಯೋ ಒಳಗಡೆ ಇರೋನ್ ಏನ್ ಹೇಳ್ತಾನೋ ಏನೋ ಭಯ ಪಟ್ಕೊಂಡ್ ಬೇರೆ ಕೂತಿರ್ತಾನೆ. ಆದ್ರೆ ಒಳಗಡೆ ಇರೋ ಡಾಂಗ್ ಅಂತೂ ಸ್ವಲ್ಪನೂ ಭಯ ಪಟ್ಟಿಲ್ವೇ ಧೈರ್ಯವಾಗಿ ಕೂತಿರ್ತಾನೆ. ಅವ್ನ್ ಹೇಳ್ತಾನೆ ಹೌದು ಸರ್ ಇವ್ರು ಹೇಳಿದ್ದು ನಿಜಾನೇ, ನನಗೊಂದು ಎಕ್ಸ್ ಗರ್ಲ್ ಫ್ರೆಂಡ್ ಇದ್ಲು, ಈಗ ಒಂದು ಮಗಳು ಇದ್ದಾಳೆ. ಆ ಟೈಮ್ ಅಲ್ಲಿ ನಾನು ಅವಳನ್ನ ಬ್ರೇಕಪ್ ಮಾಡಿದಾಗ ಅವಳು ಪ್ರೆಗ್ನೆಂಟ್ ಆಗಿದ್ಲು ಅನ್ನೋ ವಿಷಯ ನನ್ಗೆ ಗೊತ್ತಿಲ್ಲ. ಅದಾದ್ಮೇಲೆ ನಾನ್ ನಿಮ್ ಮಗಳನ್ನ ಮದ್ವೆ ಮಾಡ್ಕೊಂಡಿದ್ದು, ನಿಮ್ ಬಿಸ್ನೆಸ್ ನ ನಾನು ಹ್ಯಾಂಡ್ ಓವರ್ ಗೆ ತಗೊಂಡಿದ್ದು. ಆದ್ರೆ ಇವಾಗ ನನ್ಗೆ ಗೊತ್ತಾಯ್ತು ನನ್ಗೊಬ್ಬಳು ಮಗಳಿದ್ದಾಳೆ, ಅವಳಿಗೆ ಇಷ್ಟು ವಯಸ್ಸು ಅಂತ. ಇವಾಗ ನನಗೆ ಅಂತ ಒಂದು ಫ್ಯಾಮಿಲಿ ಬಂದಿದೆ ಅಂತ ಗೊತ್ತಾದ್ಮೇಲೆ ನಾನು ಅದನ್ನ ಹಂಗೆ ಬಿಟ್ಬಿಡ್ಬೇಕಾ? ಇವಾಗ ನೀವ್ ನನ್ನ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತಂದ್ರೆ ನೀವೇನ್ ಮಾಡ್ತೀರಾ ಅನ್ನೋ ತರ ಒಂದು ಕ್ವೆಶ್ಚನ್ ಕೇಳಿದ ತಕ್ಷಣ ಗಾಡ್ ಫಾದರ್ ಒಂದು ಕ್ಷಣ ಶಾಕ್ ಆಗ್ಬಿಟ್ರು, ಇವನೇನ್ ಇಷ್ಟು ಬೋಲ್ಡ್ ಆಗಿ ಮಾತಾಡ್ತಿದ್ದಾನೆ ಅಂತ. ಇದನ್ನೆಲ್ಲ ಕೇಳಿಸ್ಕೊಂಡಿರೋ ಗಾಡ್ ಫಾದರ್ ಹೇಳ್ತಾರೆ ಸರಿ ಆಯ್ತಪ್ಪ, ನಾನು ನಿನ್ಗೆ 2 ಆಪ್ಷನ್ ಕೊಡ್ತೀನಿ. ಒಂದು, ನನ್ನ ಅಳಿಯನಾಗಿ ನನ್ ಬಿಸ್ನೆಸ್ ಎಲ್ಲ ನೀನ್ ನೋಡ್ಕೊಬೇಕು. ಎರಡನೇದು, ನಿನ್ ಫ್ಯಾಮಿಲಿ ಬೇಕು ಅಂತ ನೀನ್ ಹೋಗ್ಬೋದು. ಎರಡರಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂತಂದಾಗ ಅಫ್ಕೋರ್ಸ್ ನನಗೆ ನನ್ ಫ್ಯಾಮಿಲಿನೇ ಬೇಕು ಅಂತ ಹೇಳಿ ಅವ್ನ್ ಮೈ ಒಳಗಡೆ ಇರೋದು ಡಾಂಗ್ ತಾನೆ, ಒಂದು ಸ್ಟೂಡೆಂಟ್ ಮೈಂಡ್ ಯಾವ ತರ ಹೋಗುತ್ತೆ ಅವ್ನ ಅದನ್ನೇ ಯೋಚನೆ ಮಾಡ್ಕೊಂಡು ಸೈಲೆಂಟ್ ಆಗಿ ಟಾಟಾ ಬಾಬಾ ಹೇಳ್ಬಿಟ್ಟು ಬಂದ್ಬಿಟ್ಟ. ಹೊರಗಡೆ ಬಂದ್ಮೇಲೆ ಅವ್ರು ಕೇಳಿದ ಕ್ವೆಶ್ಚನ್ ಗೆ ನಾನು ಈ ತರ ಆನ್ಸರ್ ಮಾಡಿದೆ ಅಂತ ಹೇಳಿದಕ್ಕೆ ಮೋಸ್ಟ್ಲಿ ನಮ್ ಹೀರೋ ಕೋಪ ಪಡ್ತಾರೇನೋ ಅಂತ ಡಾಂಗ್ ಭಯ ಪಟ್ಕೊಂಡು ನಿಂತಿರ್ತಾನೆ. ಆದ್ರೆ ಹೊರಗಡೆ ಇರೋ ನಮ್ ಹೀರೋ ಹೇಳ್ತಾರೆ ನಾನ್ ಒಳಗಡೆ ಹೋಗಿದ್ರೆ ಕೂಡ ಇಷ್ಟು ಬೋಲ್ಡ್ ಆಗಿ ಇಷ್ಟು ಓಪನ್ ಆಗಿ ನಾನ್ ಮಾತಾಡ್ತಾ ಇದ್ನ ಅಂತ ಗೊತ್ತಿಲ್ಲ. ನೀನೊಂದು ಸ್ಟೂಡೆಂಟ್, ನೀನ್ ಏನ್ ಮಾತಾಡ್ತೀಯ, ನೀನ್ ಹೆಂಗ್ ಹ್ಯಾಂಡಲ್ ಮಾಡ್ತೀಯ ಬಿಡು ಅಂತ ಅನ್ಕೊಂಡೆ. ಬಟ್ ನನ್ಗಿಂತ ತುಂಬಾ ಕ್ಲೆವರ್ ಆಗಿ ನೀನ್ ಸಿಚುವೇಶನ್ ನ ಹ್ಯಾಂಡಲ್ ಮಾಡಿದ್ಯಾ. ನಿನ್ನ ನೋಡಿ ನನ್ಗೆ ತುಂಬಾ ಹೆಮ್ಮೆ ಆಗ್ತಿದೆ ಅಂತ ಹೇಳಿ ಡಾಂಗ್ ನ ಹಗ್ ಮಾಡ್ಕೊಂಡು ಒಬ್ರಿಗೊಬ್ರಿಗೆ ಪ್ರೀತಿ ಮಳೆನ ಸುಸ್ಕೊಳ್ತಾ ಇರ್ತಾರೆ. ಇದನ್ನ ದೂರದಿಂದ ಹೀರೋ ಅವರ ವೈಫ್ ನೋಡ್ಬಿಟ್ಲು, ನನ್ ಬದುಕ್ನೆ ತರ ಬೀದಿ ಪಾಲ್ ಮಾಡ್ಬಿಟ್ಟು ನೀವ್ ಸಂತೋಷವಾಗಿದ್ದೀರಾ
ಸಂತೋಷವಾಗಿದ್ದೀರಾ, ನೀವು ಸಂತೋಷವಾಗಿರಕ್ ನಾನ್ ಬಿಡಲ್ಲ ಅಂತ ಹೇಳಿ ಕಾರ್ನ ತಗೊಂಬಂದ್ ಹಂಗೆ ಅವ್ರಿಗೆ ಡಿಕ್ಕಿ ಹೊಡೆಯಕ್ಕೆ ನೋಡ್ತಾಳೆ ಆಕ್ಸಿಡೆಂಟ್ ಮಾಡ್ಬಿಡ್ಬೇಕು ಅಂತ. ಆದ್ರೆ ಟಕ್ ಅಂತ ನಮ್ ಹೀರೋ ಡಾಂಗ್ ನ ಹಿಡಿದು ಸೈಡ್ ಗೆ ತಳ್ಬಿಟ್ಟ. ಆ ಕಾರ್ ಸ್ಪೀಡ್ ಆಗಿ ಬಂದು ನಮ್ ಹೀರೋಗೆ ಡಿಕ್ಕಿ ಹೊಡೆದ್ಬಿಡ್ತು. ನೆಕ್ಸ್ಟ್ ಮಿನಿಟ್ ದೊಡ್ಡ ಆಕ್ಸಿಡೆಂಟ್. ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಕೂಡ ಹಾಕ್ಬಿಟ್ರು. ತುಂಬಾ ಸೀರಿಯಸ್ ಕಂಡೀಷನ್ ಅಂತಾನೆ ಹೇಳ್ಬೇಕು. ಫುಲ್ ಆಗಿ ಬ್ಲಡ್ ಹೋಗ್ತಾ ಇರತ್ತೆ. ಆ ಜಾಗಕ್ಕೆ ಮಿಯಾ ಮತ್ತೆ ಅವ್ರ ಅಮ್ಮನೂ ಬಂದ್ಬಿಟ್ರು. ಈ ಟೈಮ್ ಅಲ್ಲೂ ಅಷ್ಟೇ ಹೀರೋ ನಾನ್ ಬದುಕ್ತಿನ ಸಾಯ್ತಿನ ಅಂತ ಗೊತ್ತಿಲ್ಲ ಅಂತ ಅವ್ರ ಮಗಳ ಹತ್ರ ನಿಜಾನ ಹೇಳ್ಬಿಟ್ರು, ನಾನೇ ನಿಮ್ಮಪ್ಪ ಅಂತ. ಅಷ್ಟೇ ಹುಡುಗಿ ಇನ್ನಷ್ಟು ಶಾಕು, ನೀವು ಮದ್ವೆನೆ ಮಾಡ್ಕೊಂಡ್ಬಿಟ್ರ ನನ್ಗೆ ಹೇಳ್ದೆ ಅಂತಂದಾಗ, ಮಿಯಾ ಏನಮ್ಮ ಇದು, ನಾನು ಸಾಯೋ ಕಂಡೀಷನ್ ಅಲ್ಲಿ ಇದೀನಿ, ಇವಾಗ ಕೂಡ ನಾನು ಕಾಮಿಡಿ ಮಾಡ್ತೀನಾ? ನಿಜವಾಗ್ಲೂ ನಾನೇ ನಿಮ್ಮಪ್ಪ. ನೀನ್ ಹುಟ್ಟಿದ್ದನ್ನ ನಾನ್ ನೋಡಿಲ್ಲ, ನೀನ್ ಅಂಬೆಗಾಲ್ ಹಾಕಿದ್ದನ್ನ ನಾನ್ ನೋಡಿಲ್ಲ, ನೀನ್ ಫಸ್ಟ್ ಮಾತನ್ನ ನಾನ್ ಕೇಳಿಲ್ಲ. ಇದ್ರೂನು ಒಂದ್ ಅಪ್ಪ ಆಗಿ ನಾನ್ ನಿನ್ಗೇನೆಲ್ಲ ಮಾಡ್ಬೇಕು ಯಾವ್ದನ್ನು ನಾನ್ ಮಾಡಿಲ್ಲ. ಆದ್ರೆ ನೀನಂದ್ರೆ ನನ್ಗೆ ತುಂಬಾನೇ ಇಷ್ಟ ಮಗಳೇ. ಒಂದ್ ಅಪ್ಪ ಆಗಿ ನಾನ್ ಏನೆಲ್ಲ ಜವಾಬ್ದಾರಿನ ತಗೊಂಬೇಕು ನಾನು ಅದನ್ನ ತಗೊಂಡಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ಕೊಂಡ್ ಹಂಗೆ ಜ್ಞಾನ ತಪ್ಪಿಟ್ರು. ಅವ್ರಿಗೆ ಯಾವಾಗ ಜ್ಞಾನ ತಪ್ಪೋ ಪಕ್ಕದಲ್ಲಿರೋ ಆ ಡಾಂಗ್ ಕೂಡ ಹಂಗೆ ಜ್ಞಾನ ತಪ್ಪಿ ಅವನು ಕೆಳಗಡೆ ಬಿದ್ಬಿಟ್ಟ. ಯಾಕಂದ್ರೆ ಇಬ್ಬರು ಸೋಲು ಇಂಟರ್ ಕನೆಕ್ಟ್ ಆಗಿರತ್ತಲ್ವಾ. ಸೊ ಒಬ್ರಿಗೇನಾದ್ರೂ ಆಯ್ತಂದ್ರೆ ಇನ್ನೊಬ್ರು ಜ್ಞಾನ ತಪ್ಪೆ ತಪ್ತಾರೆ. ನೆಕ್ಸ್ಟ್ ಮಿನಿಟ್ ಇಬ್ಬರು ನಾನು ಆಪರೇಷನ್ ಥಿಯೇಟರ್ ಗೆ ಕರ್ಕೊಂಡು ಹೋದ್ರು. ಇಲ್ಲಿ ನಮ್ ಹೀರೋಗೆ ಆಪರೇಷನ್ ಮಾಡ್ತಿರೋ ಲೇಡಿ ಯಾರಂತ ನೆನಪ್ ಬಂತ? ಸ್ಟಾರ್ಟಿಂಗ್ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ನೋಡಿದ್ವಲ್ಲ, ನಿನ್ಗೊಂದು ಒಳ್ಳೆ ಗಿಫ್ಟ್ ನ ಕೊಟ್ಟಿದೀನಿ ಅಂತ, ಅವರೇ ಇದು. ಮೋಸ್ಟ್ಲಿ ದೇವರ ಕೂಡ ಇರ್ಬೋದು. ಇನ್ಮೇಲಾದ್ರೂ ಹೆಂಡತಿ ಮಗಳನ್ನ ಚೆನ್ನಾಗಿ ನೋಡ್ಕೋಪ ಅಂತ ಹೇಳಿ ವಾರ್ನಿಂಗ್ ನ ಕೊಟ್ಟು ಆಪರೇಷನ್ ನ ಮಾಡ್ತಾರೆ. ಈಗ ಮತ್ತೆ ಅವ್ರವ್ರ ಸೋಲು ಅವ್ರವ್ರಿಗೆ ಹೊರಟೋಯ್ತು. ಈಗ ಡಾಂಗ್ ಬಂದು ಆಸ್ ಯೂಶುವಲ್ ಸ್ಕೂಲ್ ಗೆ ಹೋಗ್ತಾನೆ. ಇದಕ್ಕೂ ಮುಂಚೆ ಅವ್ನ್ ಸ್ಕೂಲ್ ಬಂದಿದ್ದ ಅವ್ನಿಗೆ ನೆನಪು ಬರ್ತಾ ಇದ್ದು, ಬೈವಾ ಕ್ಲಾಸ್ ಒಳಗಡೆ ಹೋಗ್ತಾನೆ. ಆದ್ರೆ ಯಾವತ್ತೂ ಇಲ್ದಿರೋ ಮರ್ಯಾದೆ ಇವತ್ತು ಅವ್ನಿಗೆ ಸಿಗ್ತಾ ಇದೆ. ಎಲ್ಲರೂ ಅವನನ್ನ ಒಂದು ಲೀಡರ್ ತರ ನೋಡಕ್ಕೆ ಶುರು ಮಾಡಿರ್ತಾರೆ. ಅಷ್ಟು ಮರ್ಯಾದೆ ಕೊಡ್ತಾರೆ. ಡಾಂಗ್ ನ ಪಕ್ಕದಲ್ಲಿ ಇಟ್ಕೊಂಡು ಡಾಂಗ್ ಅವ್ರ ಫ್ರೆಂಡ್ ಅವ್ನ್ ದೊಡ್ಡ ಡಾನ್ ತರ ಆಡ್ತಾ ಇರ್ತಾನೆ. ಅವ್ರು ನಡ್ಕೊಂಡ್ ಬರ್ತಾ ಇದ್ರೆ ಪಕ್ಕದಲ್ಲಿರೋರೆಲ್ಲ ಅಷ್ಟು ಮರ್ಯಾದೆ ಕೊಡ್ತಾ ಇದಾರೆ. ಮಿಯಾನು ಸ್ವಲ್ಪ ಕ್ಲೋಸ್ ಆಗ್ಬಿಟ್ಲು ಅಂತಾನೆ ಹೇಳ್ಬೇಕು. ಅವ್ನ ಹೆಗಲ್ ಮೇಲೆ ಕೈ ಹಾಕೊಂಡ್ ಬಾರ ಮಚ್ಚ ಹೋಗೋಣ ಅಂತ ಹೇಳಿ ಅವ್ರ ರೆಸ್ಟೋರೆಂಟ್ ಕಡೆ ಕರ್ಕೊಂಡ್ ಬರ್ತಾನೆ. ರೆಸ್ಟೋರೆಂಟ್ ಅಲ್ಲಿ ನೋಡಿದ್ರೆ ಅಂದ್ರೆ ಮಿಯಾ ಅವ್ರ ಅಮ್ಮ ಬಂದು ಹೊಸದಾಗಿ ಒಂದು ದೊಡ್ಡ ರೆಸ್ಟೋರೆಂಟ್ ಅನ್ನೇ ತಗೊಂಡ್ಬಿಟ್ಟಿರ್ತಾರೆ. ಅಲ್ಲಿ ನಮ್ ಹೀರೋ ಕೂಡ ಕೆಲಸ ಮಾಡ್ತಾ ಇದಾರೆ. ಪಾಪ ಎಷ್ಟು ದೊಡ್ಡ ಡಾನ್ ಆಗಿದ್ದವರು ನೋಡಿ ಚಪಾತಿಯ ಸಿಟ್ನ ಕಲಿಸ್ತಾ ಇದಾರೆ. ಅವ್ರು ಮಾತ್ರ ಅಲ್ಲ, ಡಾಂಗ್ ಅವ್ರ ಅಪ್ಪ ಕೂಡ ಅದೇ ರೆಸ್ಟೋರೆಂಟ್ ಅಲ್ಲೇ ಕೆಲಸ ಮಾಡ್ತಾ ಇರೋದು. ಅವ್ರನ್ನ ಇಲ್ಲಿಗೆ ಕೆಲ್ಸಕ್ಕೆ ಇಟ್ಕೊಂಡಿರ್ತಾರೆ. ಮತ್ತೆ ಹೀರೋಗೆ ಎಷ್ಟು ದೊಡ್ಡ ವಿಶ್ವಾಸಿ ಅವರ ಅಸಿಸ್ಟೆಂಟ್. ಇನ್ ಹೀರೋನೇ ಆ ಜಾಗನ ಬಿಟ್ಟು ಬಂದ್ರು ಅಂದ್ರೆ ಅಸಿಸ್ಟೆಂಟ್ ಬರ್ದೇ ಇರ್ತಾನ. ಗುರು ನೀವೆಲ್ಲಿದ್ರೆ ನಾನು ಅಲ್ಲೇ ಅಂತ ಹೇಳಿ ಅವನು ಇದೇ ರೆಸ್ಟೋರೆಂಟ್ ಅಲ್ಲೇ ಕೆಲಸ ಮಾಡಕ್ಕೆ ಅಂತ ಬಂದ್ಬಿಟ್ಟ. ಈಗ ಒಂದು ಹ್ಯಾಪಿ ಫ್ಯಾಮಿಲಿ ಆಗಿ ಎಲ್ಲರೂ ಒಟ್ಟಿಗೆ ಈ ರೆಸ್ಟೋರೆಂಟ್ ಅಲ್ಲಿ ಕೆಲಸನ ಮಾಡ್ಕೊಂಡು ಅವ್ರ ಜೀವನನ ಸಾಗಿಸ್ತಾರೆ. ಅಷ್ಟೇ, ನಮ್ ಹೀರೋ ಅವರ ಇಲ್ಲಿಗಲ್ ಬಿಸ್ನೆಸ್ ಎಲ್ಲ ಬಿಟ್ಟು ಒಂದು ಫ್ಯಾಮಿಲಿ ಮ್ಯಾನ್ ಆಗಿ ಅವ್ರ ಕರ್ತವ್ಯನ ಇನ್ಮೇಲೆ ನೆರವೇರಿಸ್ತಾರೆ ಅಂತ ತೋರಿಸಿ ಮೂವಿನ ಮುಗಿಸಿದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ನೀವು ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಈ ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಯಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.